ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷ ವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸೋವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ವಿಧಾನಮಾತ್ರಂ ತದುಪಾದದೆ ತದಾ ಪಯೋ ಯಥಾಚ್ಛಂ ಪರಮಸ್ಸಹಂಸರಾಟ್ ತಲ್ಲೀನಮಾಕ್ಷೇಪವುಪೈಕ್ಷತಾ ಫಲಂ ವಾರೀವ ಸಂತೋ ಹಿ ಗುಣಾಂಶತೋಷಿಣಃ. ಸ್ವಸ್ತಿಯಸ್ತು. ನಿನ್ನೆ ಹೇಳುವಾಗ ಅವರ ಗುರುಗಳು ನೀನು ಅಷ್ಟು ಸೂತ್ರಾರ್ಥವನ್ನು ಬಲ್ಲವನಾಗಿದ್ದರೆ ಒಂದು ಭಾಷ್ಯ ಬರೀ ನೋಡೋಣ ಅಂತ ಹೇಳಿದಾಗ ಆ ಆಕ್ಷೇಪವನ್ನು ಕ್ರೋಧವನ್ನು ಅಲ್ಲಿಯೇ ಬಿಟ್ಟು ಬರೀ ಅಂತೇನು ಆದೇಶ ಮಾಡಿದ್ರಲ್ಲ ಗುರುಗಳು, ಆ ಆದೇಶವನ್ನು ಮಾತ್ರ ಸ್ವೀಕಾರ ಮಾಡಿದ್ರಂತೆ. ಇದರಿಂದ ನಮಗೆ ಆಚಾರ್ಯರು ಒಂದು ಪಾಠ ಹೇಳಿಕೊಟ್ರು. ಏನು ಪಾಠ? ಅಕಸ್ಮಾತ್ತಾಗಿ ಹಿರಿಯರು ಯಾರಾದರೂ ನಮಗೆ ಅಂದರೆ ಅದರಲ್ಲಿ ನಮಗೆ ಗ್ರಾಹ್ಯವಾದ ಅಂಶಗಳು ಎಷ್ಟೋ ಅದನ್ನು ಮಾತ್ರ ತಗೊಳ್ಬೇಕೇ ವಿನಃ ನಮ್ಮ ಮನಸ್ಸಿಗೆ ನೋವಾಗುವಂಥ ಅಂಶಗಳನ್ನ ನಾವು ತಗೊಳ್ಳಿಕ್ಕೆ ಹೋಗ್ಬಾರ್ದು. ಇದನ್ನೇ ತೃತೀಯ ಸ್ಕಂದದಲ್ಲಿ ಹೇಳುವಾಗ ಪರಮಾತ್ಮ ಸಜ್ಜನರ ಲಕ್ಷಣ ಏನು ಅಂತ ಕೇಳಿದಾಗ ಆಗ ಹೇಳ್ತಾನೆ ತಿತಿಕ್ಷಾ, ಸಹನೆ ಮಾಡಿಕೊಳ್ಳುವಿಕೆ ಅಂತ ಕರೆದಿದ್ದಾರೆ. ಯಾರಾದರೂ ದೊಡ್ಡವರು ನಮಗೆ ಅಂದುಬಿಟ್ರೆ ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವಶ್ಯಾಂತಾಃ ಸಾಧವಃ ಸಾಧುಭೂಷಣಾಃ. ಒಬ್ಬ ಸಜ್ಜನ ಅವನಲ್ಲಿರುವಂತಹ ಸಜ್ಜನಿಕೆಯನ್ನು ಗುರುತಿಸಬೇಕಾಗಿದ್ರೆ ಅದು ಹೇಗೆ ಗುರುತಿಸ್ಬೇಕು ಅಂದರೆ, ಉತ್ತಮರೇನಾದರೂ ಅಪರಾಧ ಮಾಡಿದರೆ ಅರ್ಥಾತ್ ಇವನು ತಪ್ಪು ಮಾಡಿಲ್ಲ, ಹಾಗಿದ್ರೂ ಕೂಡ ಉತ್ತಮರು ಇವನಿಗೇನಾದರೂ ಅಂದರೆ ಅಲ್ಲಿ ಅವನು ಸಹನ ಮಾಡಿಕೊಂಡ ಅಂತಾದರೆ ಅವನಲ್ಲಿ ಸಜ್ಜನಿಕೆ ಎದ್ದು ಕಾಣ್ತದಂತ. ಇಲ್ಲದೇ ಇದ್ರೆ ಅವನ ಸಜ್ಜನ ಅಂತ ಅನ್ನೋ ಹಾಗಿಲ್ಲ. ಅದಕ್ಕೆ ಸನ್ಯಾಸಾಶ್ರಮ ನೀಡಿ ಮೇಲ್ವರ್ಗದಲ್ಲಿ ಇರುವಂತಹ ಅಚ್ಯುತ ಪ್ರೇಕ್ಷ ತೀರ್ಥರು ಅಷ್ಟು ನಿನಗೆ ಸೂತ್ರಾರ್ಥ ಗೊತ್ತಿದ್ದಿದ್ರೆ ಒಂದು ಭಾಷ್ಯ ಬರೀ ನೋಡೋಣ ಅಂತಂದಾಗ ತಪ್ಪಿಲ್ಲ ಆಚಾರ್ಯದು. ಯಾಕೆ ಅಂದರೆ ಆ ಸೂತ್ರ ಭಾಷ್ಯಗಳು ಇರೋದೇ ಹಾಗಿದೆ. ಹಾಗಾಗಿ ಅಂಥ ಸೂತ್ರ ಭಾಷ್ಯಗಳ ಅಧ್ಯಯನ ಮಾಡಬಾರದು. ಆ ಅಧ್ಯಯನ ಮಾಡುವಿಕೆ ಅಂತನ್ನೋದು ನಮಗೆ ಅಧಃಪತನವನ್ನು ತಂದು ಕೊಡ್ತದೆ.
ಅದಕ್ಕಾಗಿ ಇತರ ಭಾಷ್ಯಗಳನ್ನು ಅಧ್ಯಯನ ಮಾಡಬಾರ್ದು ಅಂತ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಆಚಾರ್ಯರು ಹೇಳಿದರೆ ಅವರದನ್ನ ಕ್ರೋಧದಲ್ಲಿ ಪರ್ಯವಸಾನ ಮಾಡಿಕೊಂಡ್ರು. ಆಚಾರ್ಯದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಏನ್ ಮಾಡಿದ್ರು? ತಲ್ಲೀನ ಆಕ್ಷೇಪ ಉಪೈಕ್ಷತ, ಅದರಲ್ಲಿರುವಂತಹ ಆಕ್ಷೇಪಾಂಶವನ್ನು ಬಿಟ್ಬಿಟ್ರಂತೆ. ಹೇಗೆ ಅಂತಂದ್ರೆ, ಒಂದು ಹಂಸ ಅದರ ಮುಂದೆ ಹಾಲು ನೀರು ಮಿಶ್ರಣ ಮಾಡಿ ಇಟ್ಟಿದ್ರೆ ಹಾಲು ಮಾತ್ರ ಸ್ವೀಕಾರ ಮಾಡಿ ನೀರು ಕೈ ಬಿಡ್ತದಲ್ಲ, ಹಾಗೆ ಅಂತ ಒಂದು ದೃಷ್ಟಾಂತ ಕೊಟ್ಟರು. ಹೇಳುವಾಗ ನಿನ್ನೆ ಒಂದು ಮಾತು ಹೇಳಿದ್ದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ 10ನೇ ಸ್ಕಂದ ಅದರಲ್ಲಿ 96ನೇ ಅಧ್ಯಾಯ ಶ್ರುತಿಗೀತೆ ಅಂತ ಒಂದು ಪ್ರಸಂಗ ಬರ್ತದೆ. ಆ ಶ್ರುತಿಗೀತೆಯಲ್ಲಿ ಹೇಳುವಾಗ 41ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ. ಗರುಡ ಪುರಾಣದಲ್ಲಿ ಒಂದು ಪ್ರಸಂಗ ಬರ್ತದಂತ. ಗರುಡ ದೇವರು ಬಂದು ದೇವರಿಗೆ ಕೇಳ್ತಾರಂತ, ಸ್ವಾಮಿ ಕೇ ಹಂಸಾಹ ಕೇ ಪರಮಹಂಸಾಹ ಕೇ ಪಾರಾವತಾಹ ತಿತ್ರ ಯಶ್ಚಕೆ ಅಂತ ಕೇಳ್ತಾರಂತ. ಕೇ ಶುಕಾಹ ವಾಯಸಾಶ್ಚಕೆ ಅಂತ ಕೇಳಿದ್ರಂತ. ಪಾರಿವಾಳ ಅಂತ ಅಂತಾರೆ ಕೆಲವರಿಗೆ, ಅವರು ಯಾರು? ತಿತ್ತಿರಿ ಅಂತ ಕರೆಸ್ಕೊಳ್ತಾರೆ, ಅವರು ಯಾರು? ಆಮೇಲೆ ಶುಕ ಅಂತ ಕರೆಸ್ಕೊಳ್ತಾರೆ, ಅವರು ಯಾರು ಅಂತ ಹೀಗೆ 5 ತರಹದ ಪಕ್ಷಿಗಳ ಹೆಸರು ಕೇಳ್ತಾರಂತ. ಆಗ ಪರಮಾತ್ಮ ಉತ್ತರ ಕೊಡ್ತಾನಂತ, ಯಾರು 5 ತರಹದ ಪಕ್ಷಿಗಳು ಅಂತ ಹೇಳಿ. ನಿನ್ನೆ ಸೂಚ್ಯವಾಗಿ ಹೇಳಿದ್ದೆ ಒಂದು ಮಾತನ್ನ. ಏನು ಅಂತಂದ್ರೆ, ವಾಯಸ ಅಂತನ್ನೋದು ಒಂದು ಜಾತಿಯ ಜನ ಇದ್ದಾರಂತ. ಅದೊಂದು ಜೀವ. ಅವರಿಗೆ ವಯಸ್ಸಿನ ಮೇಲೆ ಭಾರಿ ನಿರ್ಬಂಧ. ವಯಸ್ಸು ಚೆನ್ನಾಗಿದ್ದಾಗ ಉಂಡು ತಿಂದು ಆರಾಮವಾಗಿದ್ದು ಬಿಡೋದು ಅಂತ ಇದ್ದವರಂತೆ. ಅವರೆಲ್ಲ ವಾಯಸರಂತ. ಹೆಂಗಿರ್ತದೆ? ರಕ್ತ ಬಿಸಿ ಬಿಸಿ ಇದ್ದಾಗ ಬೇಕಾದಷ್ಟು ಮೋಜು ಮಸ್ತಿಗಳನ್ನು ಮಾಡಿಬಿಡೋದು. ಮುಗಿದ ಮೇಲೆ ಏನು ಕೇಳಬೇಡ್ರಿ, ಕೊನೆಗೆ ಅಯ್ಯೋ ನಾವು ವಯಸ್ಸಿದ್ದಾಗ ಮಾಡ್ಕೊಳ್ಳಿಲ್ಲ ಅಂತ ಗೋಳಾಡೋದು. ಇದು ಇವರಿದ್ದಾರಲ್ಲ, ಇವರು ವಾಯಸರು. ನಮಗೆಲ್ಲ ಪರಿಸ್ಥಿತಿ ಬರಬಾರದು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಏನು ಅಂದ್ರೆ, ನಾವೆಲ್ಲರೂ ಕೂಡ ವಯಸ್ಸಿರ್ಲಿ ಇಲ್ಲದೆ ಇರಲಿ ಯಾವಾಗಲೂ ಕೂಡ ಸಾಧನೆಯನ್ನು ಮಾಡೋ ಪ್ರಯತ್ನ ಮಾಡಬೇಕಂತೆ. ಪ್ರಹ್ಲಾದರಾಜರ ಮಾತು ನೆನಪಾಗ್ತದೆ, ಕೌಮಾರ ಆಚರೇ ಪ್ರಾಜ್ಞ ಅಂತ ಹೇಳಿ. ಚಿಕ್ಕವರಿದ್ದಾಗಲೇ ಸಾಧನೆಯನ್ನು ಚೆನ್ನಾಗಿ ಮಾಡ್ಕೊಳ್ರಿ ಅಂತ ಹೇಳಿದಾರಂತ. ಹಾಗಾಗಿ ವಾಯಸ ಅಂತನ್ನೋ ಜಾತಿ ಯಾರದ್ದು ಅಂದ್ರೆ ದೈತ್ಯರದ್ದಂತ. ಅವರಿಲ್ಲಿದ್ದಾಗ ವಯಸ್ಸಿದ್ದಾಗ ಚಂದ ಉಂಡು ಬಿಡ್ತಾರಂತೆ, ತಿಂದು ಬಿಡ್ತಾರಂತೆ. ಐತರೆಯ ಉಪನಿಷತ್ತಿನಲ್ಲಿ ಈರಪಾದಾಹ ಅಂತವರಿಗೆ ಕರೆದಿದ್ದಾರೆ. ಈರಪಾದ ಅಂತ ಕರೀತಾರೆ. ಯಾರಿಗೆ? ರಾಕ್ಷಸರಿಗೆ, ದೈತ್ಯರಿಗೆ. ಏನ್ ಹಂಗಂದ್ರೆ ಅಂದ್ರೆ, ವಾಯುದೇವರಿಗೆ ಈರ ಅಂತ ಹೆಸರಂತೆ. ಅವರಿಗೆ 4 ರೂಪಗಳಿವೆ ಅಂತೆ. ಅದರಲ್ಲಿ ಒಂದು ರೂಪವನ್ನ ಮಾತ್ರ ಅವರು ಪಡೆದಿದ್ದಾರಂತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಅಂತ 4 ರೂಪಗಳು ವಾಯುದೇವರದ್ದು. ಅದರಲ್ಲಿ ಐಶ್ವರ್ಯವನ್ನ ಮಾತ್ರ ಅವರು ಉಪಯೋಗಿಸ್ಕೊಳ್ತಾರಂತ. ಅದಕ್ಕೆ ಈರಪಾದರು ಅಂತ ಕರೆದಿದ್ದಾರೆ. ಇಲ್ಲಿದ್ದಾಗ ಮನೆ ಕಟ್ಸ್ಕೊಂಡೆ, ಒಳ್ಳೆ ಗಾಡಿ ಬಂಗ್ಲೆಗಳನ್ನು ಮಾಡಿಕೊಂಡೆ, ಚೆನ್ನಾಗಿ ತಿಂದೆ ಉಂಡೆ ಅಂತ ಮಾಡಿ ಹೋಗ್ಬಿಡ್ತಾ, ಅಷ್ಟೇ, ಮುಗಿದ ಕೆಲಸ ಬರುತ್ತೆ. ಮುಂದೇನಿಲ್ಲ, ಪರಲೋಕದ ವಿಚಾರ ಏನಿಲ್ಲ. ಅವರೆಲ್ಲ ವಾಯಸರು ಅಂತ ಕರೆಸ್ಕೊಂಡಿದ್ದಾರಂತೆ. ಅದಾದ ಮೇಲೆ ಮುಂದೆ ಇನ್ನೊಬ್ಬರು ಇದ್ದಾರಂತೆ. ಅವರು ಯಾರು ಅಂದ್ರೆ ಶುಕಗಳಂತೆ. ನಾವೆಲ್ಲ ಶುಕಗಳಂತೆ. ಯಾಕೆ ಅಂತಂದ್ರೆ, ಶಾಶ ಅಂದ್ರೆ ಸಂಸ್ಕೃತದಲ್ಲಿ ಸುಖ ಅಂತ ಅರ್ಥ. ಹೂ ಅಂದ್ರೆ ಸ್ವಭಾವ, ಕ ಅಂದ್ರೆ ಅಲ್ಪ. ನಾವು ಸುಖ ಬಹಳ ಆಗಬೇಕು ಅಂತ ಬಯಸ್ತೀವಂತ, ಸಿಗೋದು ಅಲ್ಪ ಸಿಗ್ತದಂತೆ ನಮಗೆಲ್ಲ. ಇದು ನಮ್ಮ ಪರಿಸ್ಥಿತಿ ಅಂತ. ನೋಡ್ರಿ ಹೇಗಿದೆ, ನಾವೆಲ್ಲ ಗಿಳಿಗಳು. ಯಾಕೆ ನಾವು ಗಿಳಿಗಳು ಅಂತ ಕೇಳಿದ್ರೆ, ಸುಖ ಬಯಸುವ ಸ್ವಭಾವದವರು. ನಮಗೆ ಯಾರಿಗೆ ಕೇಳ್ರಿ, ನಿಮ್ಗೇನ್ ಬೇಕು ಅಂತ, ಆರಾಮಿರ್ಬೇಕ್ರಿ ಆಚಾರ ಅಂತಾರೆ. ಯಾರ ದುಃಖದಿಂದ ಇರಬೇಕು ಅಂತಾರೆ ಯಾರು ಅನ್ನೋದಿಲ್ಲ. ನಮಗೆಲ್ಲ ಸುಖವಾಗಿರ್ಬೇಕು ಅಂತ ಆಸೆ ಇರ್ತದೆ, ಬಯಸ್ತೀವಿ ನಾವೆಲ್ಲ ಸುಖಗಳನ್ನ ಬಯಸ್ತೀವಿ. ಆದ್ರೆ ನಮ್ಗೆ ಸಿಗೋದು ಅಲ್ಪ. ನಮ್ಮ ಸುಖ ಎಲ್ಲ ಇದೆಯಲ್ಲ, ಇದು ಕ, ಅದಕ್ಕೆ ನಾವು ಸುಖ. ಇನ್ನು ತಿತ್ತಿರಿ ಅಂತ ಹೆಸರಂತೆ. ಯಾರಿಗೆ ಅಂದ್ರೆ ಋಷಿಗಳಿಗೆ. ಯಾಕೆ ಅಂದ್ರೆ ದಾಟಿ ಬಿಟ್ಟಿದ್ದಾರಂತವ್ರು. ಈ ಸಂಸಾರವನ್ನ ದಾಟಿದ್ದರಿಂದಾಗಿ ಅವರೆಲ್ಲರೂ ಕೂಡ ತಿತ್ತಿರಿಗಳು ಅಂತ ಕರೆಸಿಕೊಂಡಿದ್ದಾರಂತೆ. ವಸಿಷ್ಠರು, ವಿಶ್ವಾಮಿತ್ರರು, ಗೌತಮರು, ಜಮದಗ್ನಿಗಳು, ಪರಾಶರರು ಇವರೆಲ್ಲರೂ ಕೂಡ ತಮ್ಮ ಸಾಧನೆಯನ್ನ ಮಾಡಿ ಸಂಸಾರವನ್ನು ದಾಟಿದವರಾದ್ರಿಂದ ಅವ್ರನ್ನ ತಿತ್ತಿರಿ ಅಂತ ಕರೀತಾರಂತೆ. ಇನ್ನು ಪಾರಾವತ ಅಂತ ಇದೆ ಅಂತ. ಪರ ಅಂದ್ರೆ ಬ್ರಹ್ಮದೇವರು. ಅವರಿಂದ ಅವನ ಅಂದ್ರೆ ರಕ್ಷಣೆ. ಬ್ರಹ್ಮದೇವರೇ ಈ ಎಲ್ಲ ದೇವತೆಗಳಿಗೂ ರಕ್ಷಕರಂತೆ.
ಬ್ರಹ್ಮದೇವರೇ ಈ ಎಲ್ಲ ದೇವತೆಗಳಿಗೂ ರಕ್ಷಕರಾದದ್ದರಿಂದ ಅವರಿಗೆ ಪಾರಾವತ ಪಾರಾವತ ಅಂತ ಕರೀತಾರಂತೆ. ಅಂದರೆ ಇವರು ಪರರಾದ ಬ್ರಹ್ಮದೇವರು ಏನಾದರೂ ಪಾಠ ಹೇಳಿದರೆ, ಏನಾದರೂ ತತ್ವಜ್ಞಾನ ಮಾಡಿಕೊಟ್ರೆ, ರಕ್ಷಣೆ ಮಾಡಿದರೆ ಮಾತ್ರ ಇವರಿಗೆ ರಕ್ಷಣೆ, ಇಲ್ಲದೆ ಇದ್ರೆ ಇಲ್ಲ. ನೋಡ್ರಿ, ಎಲ್ಲೇ ಏನೇ ಪ್ರಸಂಗ ಬಂದರೂ ಕೂಡ ದೇವತೆಗಳೆಲ್ಲ ಹೋಗಿ ಎಲ್ಲಿ ಕೂಡ್ತಾರೆ? ಮೊದಲು ಬ್ರಹ್ಮದೇವರ ಮನೆಗೆ ಹೋಗ್ತಾರೆ. ಬ್ರಹ್ಮದೇವರ ಮನೆಗೆ ಹೋಗಿ ಹೀಗೊಂದು ನಮಗೆ ಅಸುರಕ್ಷಿತವಾದ ಭಾವನೆ ಬರ್ತಾ ಇದೆ, ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನೀವೆಲ್ಲ ನಮ್ಮ ರಕ್ಷಣೆ ಮಾಡಬೇಕು ಅಂತ ಹೋಗಿ ಬ್ರಹ್ಮದೇವರನ್ನು ಕೇಳ್ಕೊಳ್ತಾರೆ. ಹಾಗಾಗಿ ಅವರು ಪರರಿಂದ ಅವನ ರಕ್ಷಣೆಗೆ ಒಳಗಾದವರಿಂದ ಅವರಿಗೆ ಪಾರಾವತ ಅಂತ ಕರೀತಾರೆ. ಇನ್ನು ಹಂಸ, ಯಾರಿವರು ಹಂಸ ಅಂದ್ರೆ ಋಜುಗಣಸ್ಥರು. ಋಜುಗಣಸ್ಥರು ಅಂದ್ರೆ ಬ್ರಹ್ಮ ಪದವಿಗೆ ಬರುವಂತಹ ಜೀವರೇನಿದ್ದಾರೆ ಅವರು ಹಂಸರು. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಬರೀತಾರೆ, ಋಜವೋ ನಾಮ ತೇ ದೇವಾಹ ಸಂತಿ ಪೃಥಗ್ಗಣಾಹ. ಒಂದು ಪ್ರತ್ಯೇಕ ಕ್ಯೂ ಇದೆ, ಗುಂಪಿದೆ. ಅದು ಯಾರಿಗಾಗಿ ಗುಂಪಿದೆ ಅಂತ ಕೇಳಿದ್ರೆ ಬ್ರಹ್ಮದೇವರ ಪದವಿಗೆ ಬರುವಂತಹ ಜನಾಂಗವೇ ಒಂದಿದೆ. ಅವರು ಎಂದೂ ಕೂಡ ಬೇರೆ ಕಡೆಗೆ ಹೋಗೋದಿಲ್ಲ, ಮತ್ತೆ ಬೇರೆಯವರು ಈ ಕಡೆಗೆ ಬರೋದಿಲ್ಲ. ಈ ಬ್ರಹ್ಮದೇವರ ಪದವಿಗೆ ಬರುವರು ಅಂತೇನಿದ್ದಾರೆ ಅವರೊಂದು ಗುಂಪೇ ಇದೆ. ಅವರದ್ದು ಎಷ್ಟಿದೆ ಅಂತ ಕೇಳಲೇಬೇಡ್ರಿ, ಗುಂಪು ಅಂದಮೇಲೆ ಮುಗಿದೋಯ್ತು ಅಷ್ಟೇ ಕೆಲಸ. ಅಂಥವರು ಸಾಧನೆಯನ್ನ ಮಾಡಿಕೊಂಡು ಬ್ರಹ್ಮ ಪದವಿಗೆ ಬರ್ತಾರೆ. ಅವರಿಗೇನು ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಹಂಸ ಹಂಸ ಅಂತ ಹೇಳ್ತಾರಂತೆ. ಯಾಕೆ? ಅವರಲ್ಲಿ ದೊಡ್ಡ ಗುಣ ಏನು ಅಂದ್ರೆ ಭಗವಂತನಲ್ಲಿ ಇರುವಂತಹ ಗುಣಗಳನ್ನು ಸ್ವೀಕಾರ ಮಾಡ್ತಾರೆ. ದೋಷಗಳು ಇಲ್ವೇ ಇಲ್ಲ, ಅದರಿಂದಾಗಿ ಸ್ವೀಕಾರ ಮಾಡೋ ಪ್ರಸಂಗ ಇಲ್ವೇ ಇಲ್ಲ. ಹಂಸದ ಮುಂದೆ ಹಾಲು ನೀರು ಕೂಡಿಸಿ ಇಟ್ಟಾಗ ನೀರು ಬಿಟ್ಟು ಹಾಲು ತೆಗೆದುಕೊಳ್ಬೇಕು. ಭಗವಂತನಲ್ಲಿ ಈ ಪ್ರಸಂಗ ಇಲ್ಲ, ಏನು ದೋಷಗಳು ಇಲ್ವೇ ಇಲ್ಲ, ಅದರಿಂದ ಕೇವಲ ಗುಣಗಳನ್ನು ತೆಗೆದುಕೊಳ್ತಾರಂತೆ. ವಾಯುದೇವರ ಜ್ಞಾನ ಹೇಗಿದೆ ಅಂತ ಕೇಳಿದ್ರೆ ಎಂದೂ ಕೂಡ ದೇವರ ವಿಷಯದಲ್ಲಿ ಸಂಶಯ ಮಾಡಿಕೊಂಡಿಲ್ವಂತೆ. ದೇವರಿದ್ದಾನೋ ಇಲ್ವೋ ಯಾರಿಗ್ ಗೊತ್ತು, ಇದ್ರೂ ಬಹಳ ದೊಡ್ಡವ ಇದ್ದಾನೋ ಏನೋ ಗೊತ್ತಿಲ್ಲ, ಈ ಧರ್ಮ ಈ ಕರ್ಮ ಇವೆಲ್ಲ ಅವನೋ ಇಲ್ಲೋ, ಹಿಂಗೆ ಎಂದೆಂದೂ ಕೂಡ ಜನ್ಮದಲ್ಲಿ ಸಂಶಯವನ್ನ ಪಟ್ಟುಕೊಂಡಿಲ್ಲ, ಅದರಲ್ಲಿ ಅವಿಶ್ವಾಸವನ್ನ ತಾಳಿಲ್ಲ. ಇದು ವಾಯುದೇವರ ದೊಡ್ಡ ಗುಣ. ಅದಕ್ಕಾಗಿ ಅವರನ್ನ ಹಂಸ ಅಂತ ಕರೀತಾರೆ. ನಾವು ನಿನ್ನೆ ಹೇಳುವಾಗ ಪಯೋ ಯಥಾಚ್ಛಂ ಪರಮಸ್ಸ ಹಂಸರಾಟ್, ಅದಕ್ಕೆ ಮೂಲ ರೂಪದಲ್ಲೂ ಹಂಸ ಅಂತ ಕರೆಸಿಕೊಂಡಿರುವಂತಹ ವಾಯುದೇವರು ಇಲ್ಲಿ ಗುರುಗಳು ಹೇಳಿರುವಂತಹ ಆಕ್ಷೇಪವನ್ನು ಕೈಬಿಟ್ಟು ಅದರ ಗುಣವನ್ನು ಮಾತ್ರ ಸ್ವೀಕಾರ ಮಾಡಿದರು. ಮುಗೀತು, ಬರೀ ಎಂದ್ರಲ್ಲ, ಸರಿ ಎಂದ್ರು. ಮುಂದೆ 27ನೇ ಶ್ಲೋಕ. ಅಲ್ಲೊಬ್ಬ ಸ್ವಾಮಿಗಳಿದ್ರಂತ ಹೇಳಿದ್ದೆ, ಲಿಕುಚ ವಂಶದ ಯತಿಗಳು ಆಚಾರ್ಯರಿಗಿಂತಲೂ ಮೊದಲೇ ಆಶ್ರಮ ಸ್ವೀಕಾರ ಮಾಡಿದವರವರು. ಅವ್ರು ಬಂದ್ರಂತ. ಅವ್ರು ಹ್ಯಾಂಗಿದ್ರು, ಹೆಂಗ್ ಬಂದ್ರು, ಆಚಾರ್ಯರಿಗೆ ಏನು ಹೇಳಿದ್ರು ಅಂತ ಮುಂದಿನ 2 ಶ್ಲೋಕಗಳು 3 ಶ್ಲೋಕಗಳು ಅದನ್ನೇ ಹೇಳ್ತಾರೆ. 27, 28, 29ರಲ್ಲಿ ಅವರ ಪ್ರಸ್ತಾಪ, ಭಾಷ್ಯ ಬರೀರಿ. ಗುರುಗಳು ಆಕ್ಷೇಪಪೂರ್ವಕವಾಗಿ ಆದೇಶವನ್ನ ಮಾಡಿದರೆ ಈ ಜ್ಯೇಷ್ಠ ಯತಿಗಳು ಲಿಕುಚ ವಂಶದವರು, ಪ್ರಜತ್ತಾಯ ವಂಶದವರು ಬಂದು, ಸ್ವಾಮಿಗಳು ಬಂದು ನೀವು ಬರೀಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಒಬ್ರು ಆದೇಶ ಮಾಡಿದ್ರು, ಇನ್ನೊಬ್ಬರು ಪ್ರಾರ್ಥನೆಯನ್ನ ಮಾಡಿಕೊಂಡ್ರಂತ. ಯಾವಾಗಲೂ ಹಾಗಿರಬೇಕು. ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂತ ಒಂದು ಮಾತು. ಯಾರು ಏನೋ ಕೇಳದೆ ನಾವೇ ಮಧ್ಯಕ್ಕೆ ಬಾಯಿ ಹಾಕಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದಂತ. ಆಮೇಲೆ ಬೈಸ್ಕೋತೀವಿ, ನಿಮ್ಗೆ ಕೇಳಿದ್ವಿ ಏನ್ರಿ ಅಂತ ಕೇಳ್ತಾರೆ. ಆಮೇಲೆ ಅದಕ್ಕೆ ಅವ್ರು ಕೇಳೋವರೆಗೂ ನಾವು ಸುಮ್ಮನಿರ್ಬೇಕಂತ. ಕೇಳಿದ ಮೇಲೆ ನ ಅಪೃಷ್ಟ ಕಸ್ಯಚಿತ್ ಬ್ರೂಯಾತ್, ಯಾರೂ ನಮಗೆ ಕೇಳದೇ ಇದ್ದಾಗ ನಾವು ಮಾತೇ ಆಡಬಾರ್ದು. ನಚ ಅನ್ನೇನ ಹಿ ಪೃಚ್ಛತಃ, ಪಕ್ಕದವನ ಜೊತೆಗೆ ಮಾತಾಡ್ತಿರ್ತಾನೆ ಮಧ್ಯಕ್ಕೆ ಬಾಯಿ ಹಾಕ್ಬಿಡೋದು. ಇವೆಲ್ಲ ಕೆಲವು ದುರಾಚಾರಗಳು ನಾವು ಮಾಡಬಾರ್ದು. ನಾವನ್ನೆಲ್ಲ ನಮಗೆ ಕೇಳಿದಾಗ ಮಾತ್ರ ನಾವು ಮಾತಾಡಬೇಕು, ಕೇಳುವವರೆಗೆ ಮಾತಾಡಬಾರ್ದು ಅನ್ನುವ ನಿಯಮ ಇತ್ತಲ್ಲ. ಅದಕ್ಕೆ ಆ ಪೆಜತ್ತಾಯ ವಂಶದ ಲಿಕುಚ ವಂಶದ ಯತಿಗಳು ಬಂದು ಆಚಾರ್ಯರಿಗೆ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಅವರು ಹೆಂಗಿದ್ರು ಅಂತ 27ನೇ ಶ್ಲೋಕದಲ್ಲಿ ವರ್ಣನ. ವೈರಾಗ್ಯ ವೈಯಾತ್ಯ ಸುವಾಗ್ವ ಪೂರ್ವಕೈ ಯುಕ್ತೋ ಗುಣೈ ಪಾರಮಹಂಸ್ಯ ಭೂಷಣೈ ಜ್ಯೇಷ್ಠೋ ಯತಿರ್ಯೋ ಲಿಕುಚಾನ್ವಯೋದ್ಭವ ತಂಭೂರಿ ಭಕ್ತಿ ಸ ಕದಾಚಿದಬ್ರವೀತ್. ಸನ್ಯಾಸಾಶ್ರಮಿಗಳಿಗೆ ಯೋಗ್ಯವಾಗಿರುವಂತಹ ಒಡವೆಗಳನ್ನೆಲ್ಲ ಅವ್ರು ಹಾಕ್ಕೊಂಡಿದ್ರಂತೆ. ಪ್ರಾಯ ನಾವು ಒಡವೆಗಳನ್ನ ಗೃಹಸ್ಥಾಶ್ರಮಿಗಳು ಹಾಕ್ಕೊಳ್ಳೋದು ಅಂತ ತಿಳ್ಕೊಂಡಿರ್ತೀವಿ. ಸನ್ಯಾಸಿಗಳು ಹಾಕ್ಕೊಳ್ಳೋ ಒಡವೆಗಳಿದ್ವಂತೆ.
ನಾರಾಯಣ ಪಂಡಿತಾಚಾರ್ಯ ಬರೀತಾರೆ, ಪಾರಮಹಂಸ್ಯ ಭೂಷಣೈ, ಸನ್ಯಾಸಾಶ್ರಮಕ್ಕೆ ಆಭರಣಗಳಂತೆವೆಲ್ಲ ಒಡವೆಗಳು. ಇಲ್ಲಿದ್ದಾಗ ಲಗ್ನದ ಮುಂದೆ ಏನು ಒಡವೆ ಮಾಡಿಸ್ತಿರ್ತೀವಿ ಮಕ್ಕಳಿಗೋ ಬೇರೆ ಯಾರಿಗೋ ಕೂಡ. ಏನು ಒಡವೆ ಅಂತಂದ್ರೆ ಕೈಯಲ್ಲಿ ಬಳೆಯೋ ಚೈನೋ ಉಂಗುರವೋ ಏನೇನೋ ಮಾಡಿಸ್ತಿರ್ತೀವಿ. ಸನ್ಯಾಸಾಶ್ರಮಿಗಳು ಸನ್ಯಾಸಿಗಳು ಹಾಕೊಳ್ಳುವಂತಹ ಒಡವೆಗಳು ಉಂಟಂತೆ. ಅವು ಯಾವ ಒಡವೆಗಳು ಅಂತ ಕೇಳಿದ್ರೆ, ವೈರಾಗ್ಯ ವೈಯಾತ್ಯ ಸುವಾಕ್ವ ಪೂರ್ವಕೈ ಯುಕ್ತೋ ಗುಣೈ ಪಾರಮಹಂಸ್ಯ ಭೂಷಣೈ. ಪಾರಮಹಂಸ್ಯ ಭೂಷಣೈ, ಸನ್ಯಾಸಾಶ್ರಮಕ್ಕೆ ಯೋಗ್ಯವಾದ ಒಡವೆಗಳನ್ನ ಹಾಕೊಂಡಿದ್ರಂತೆ. ಎಷ್ಟು ಚಂದ ಕಾಣಿಸ್ತಿದ್ರಂತೆ. ನಮ್ಮಲ್ಲಿ ಅಂತಿರ್ತಾರೆ, ಒಡವೆ ನೋಡಿ ಎಷ್ಟು ಚಂದ ಹಾಕೊಂಡಿದ್ದಾರೆ, ಮೈ ಮೇಲೆ ಎಷ್ಟು ಚಂದ ಕಾಣಿಸ್ತಾರೆ ಅಂತ ಹೇಳಿ. ಒಂದು ಕಾಲ ಇತ್ತು ನಮ್ಮಲ್ಲೆಲ್ಲ ಲಗ್ನ ಮುಂಜುವಿ ಏನಾದರೂ ಇದ್ರೆ ಯಾಚಿತ ಮಂಡನ ನ್ಯಾಯ ಅಂತ ಒಂದು ಕರೀತಿದ್ರು. ಯಾಚಿತ ಮಂಡನ ನ್ಯಾಯ ಅಂದ್ರೆ ನಮ್ಮನೇಲಿ ಇರ್ತಿರ್ಲಿಲ್ಲ ಪಾಪ, ಹಿಂದೆಲ್ಲ ಹಂಗೆ ಇತ್ತು ನಮ್ಮಲ್ಲೆಲ್ಲ. ಇದ್ದಿದ್ದಿಲ್ಲ ಅವಾಗ, ಮತ್ತೆ ಬಳಿ ಚೈನೋ ವಾಯಿ ಇದ್ದಿದ್ದಿಲ್ಲ. ಆಗ ಆ ಬೀದಿಯಲ್ಲಿ ಅದೇ ಓಣಿಯಲ್ಲಿ ಯಾರಾದರೂ ಶ್ರೀಮಂತರು ಇದ್ರೆ ಅವ್ರ ಮನೆಗೆ ಹೋಗಿ, ಕನ್ಯಾ ನೋಡ್ಲಿಕ್ಕೆ ಬರೋರು ಇದ್ದಾರೆ, ಸ್ವಲ್ಪ ನಿಮ್ಮ ಒಂದು ಚೈನು ಒಂದು ಬಳಿ ಕೊಟ್ಟಿರ್ರಿ, ಹಾಕ್ತೀವಿ, ಕನ್ಯಾ ನೋಡಿ ಹೋದ ಮೇಲೆ ಮತ್ತೆ ಒಪ್ಪಿಸ್ತೀವಿ ತಂದು ಅಂತ ಹೇಳ್ಬೇಕಂತೆ. ಇದನ್ನ ಯಾಚಿತ ಮಂಡನ ನ್ಯಾಯ ಅಂತ ಕರೀತಿದ್ರು. ಇನ್ನೊಬ್ಬರ ಮನೆಗೆ ಹೋಗಿ ಅವ್ರ ಮನೆಯಿಂದ ಇಸ್ಕೊಂಡು ಬಂದು ಈ ಕನ್ಯೆಗೆ ಅಲಂಕಾರ ಮಾಡಿ ಅವ್ರು ನೋಡಿ ಹೋದ್ಮೇಲೆ ತಿರುಗಿ ಹೋಗಿ ಕೊಟ್ಬಿಡೋದಂತೆ. ಮತ್ತೆ ಮುಂದೆ ಅವ್ರು ಕೇಳಿದ್ರೆ ಅಷ್ಟೊತ್ತಿಗೆ ಮಾಡಿಸೋದಂತೆ. ಮತ್ತೆ ಪಾಪ ಕಷ್ಟ ಬಿದ್ದು ಲಗ್ನಗಳಾಗಿ ಅಷ್ಟೆಲ್ಲ ಮಾಡಿಸ್ಕೊಡೋದಂತೆ. ಇದನ್ನು ಯಾಚಿತ ಮಂಡನ ನ್ಯಾಯ ಅಂತ ಕರೀತಿದ್ರು ನಮ್ಮ ಸಂಸ್ಕೃತದಲ್ಲಿ. ಅದಕ್ಕೆ ಈ ಗೃಹಸ್ಥಾಶ್ರಮಿಗಳ ಆಭರಣ ಹಾಕ್ಕೊಂಡಿದ್ರೆ ಸನ್ಯಾಸಿಗಳ ಆಭರಣ ಯಾವುದು ಅಂದ್ರೆ ವೈರಾಗ್ಯ. ಇದು ಸನ್ಯಾಸಿಗಳ ದೊಡ್ಡ ಆಭರಣ ಅಂತ. ಸ್ವಾಮಿಗಳು ಹೆಂಗಿರ್ಬೇಕು ಅಂತ ಕೇಳಿದ್ರೆ AC ರೂಮ್ನಲ್ಲಿ ಇರ್ತಾರಂತೆ, ಲಗ್ಸುರಿಯಸ್, ಆರಾಮ್ ಫಸ್ಟ್ ಕ್ಲಾಸ್ ಆಗಿ. ಸ್ವಾಮಿಗಳಲ್ಲ ಅಂತ ಅರ್ಥ. ಅದಕ್ಕೆ ವೈರಾಗ್ಯ ಗೋವಿಂದ ಆಗೋಯ್ತು. ಸನ್ಯಾಸಿಗಳ ದೇಹವನ್ನು ದಂಡಿಸ್ಲೇಬೇಕು. ಏನ್ ಮಾಡ್ಬೇಕಾಗಿದೆ? ದೇಹ ಇಟ್ಕೊಂಡು ಇನ್ನೂ ಶತಶತಮಾನಗಳ ಕಾಲ ಬದುಕಬೇಕಾಗಿದೆಯಾ? ಅವರು ಬದುಕಬಾರದು, ಅವರ ಗ್ರಂಥಗಳು ಬದುಕಬೇಕು ಶತಶತಮಾನಗಳ ಕಾಲ. ಟೀಕಾಕೃತ್ಪಾದರು ಗುಹೆಯಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಹಂಗೆ ಆಗಂಗಿಲ್ರಿ, ಉಳಿದದ್ದೆಲ್ಲ ಮಾಡ್ಲಿಕ್ಕೆ ಬರ್ತದೆ, ಅದೊಂದು ಮಾಡ್ಲಿಕ್ಕೆ ಬರೋದಿಲ್ವಾ? ವೈರಾಗ್ಯ ಬೇಕಾಗಿಲ್ವಾ ನಮಗೆ? 800 ವರ್ಷಗಳು 700-800 ವರ್ಷ ಆದರೂ ಕೂಡ ಟೀಕಾಕೃತ್ಪಾದರ ಗ್ರಂಥಗಳು ಇವತ್ತಿಗೂ ಮಾತಾಡ್ತಾ ಇದೆ. ಅವರು ಎಂದೂ ಒಂದು ದಿವಸವೂ ಕೂಡ ಮಠವೇ ಇಲ್ಲ, ಗುಡಿಸಲೂ ಇಲ್ಲ, ಗುಹೆ. ಆ ಗುಹೆ ಇವತ್ತು ಹೋದ್ರೂ ಭಯ ಬರ್ತದೆ. 800 ವರ್ಷ 700 ವರ್ಷ ಹಿಂದೆ ಅಲ್ಲ, ಇವತ್ತು ಹೋದ್ರೂ ಭಯ ಬರ್ತದೆ. ಅಷ್ಟು ವಿಚಿತ್ರವಾದ ಗುಹೆಯಲ್ಲಿ ವಾಸ ಮಾಡಿದರು. ಬಿಸಿಲೋ ಥಂಡಿಯೋ ಏನೇನು, ವೈರಾಗ್ಯ, ಮಹಾವೈರಾಗ್ಯ. ವೈರಾಗ್ಯ ವೈಯಾತ್ಯ. ವೈಯಾತ್ಯ ಅಂದ್ರೆ ಧಾರ್ಷ್ಟ್ಯ, ದಿಟ್ಟತನ. ಎಷ್ಟು ದಿಟ್ಟತನ ಬೇಕು ಸನ್ಯಾಸಿಗಳಿಗೆ ಅಂತಂದ್ರೆ, ಅಲ್ಲ ಏನಾದರೂ ಆಗ್ಬಿಟ್ಟ ನಾಳೆ ಒಂದು ಮಠ ಕಟ್ಕೊಂಡ್ಬಿಡೋಣ, ಒಂದು ಗುಡಿ ಕಟ್ಕೊಂಡ್ಬಿಡೋಣ, ಒಂದು ಮಠ ಕಟ್ಕೊಂಡ್ಬಿಡ, ಹಂಗೆಲ್ಲ ಮಾಡೋ ಹಂಗಿಲ್ವಂತ. ಅವ್ರು ಹೆಂಗಿರಬೇಕು ಅಂದ್ರೆ ದಿಟ್ಟತನದಿಂದ ಇರಬೇಕಂತ, ಧೈರ್ಯದಿಂದ ಇರಬೇಕಂತೆ. ಏನ್ ಧೈರ್ಯದಿಂದ ಇರಬೇಕು ಅಂದ್ರೆ ರಕ್ಷತೀತ್ಯೇವ ವಿಶ್ವಾಸ. ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ದೇವರಿದ್ದಾನೆ ನೋಡ್ಕೊಳ್ತಾನೆ, ಇಷ್ಟು ಇರಬೇಕಂತ ಅವನಿಗೆ ಮನಸ್ಸಿನಲ್ಲಿ. ಇದು ಧೈರ್ಯ. ಇದು ಸನ್ಯಾಸಿಗಳಿಗೆ ಮಾತ್ರ ಒಡವೆ ಅಂತ ತಿಳ್ಕೊಬೇಡ್ರಿ, ನಮಗೂ ಆಭರಣ ಇದೆ. ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ, ನೋಡ್ತಾನೆ ಅಂತನ್ನುವಂತಹ ಆಭರಣವನ್ನ ನಾವೆಲ್ಲ ತೊಟ್ಕೊಂಡಿರ್ಬೇಕಂತ. ವೈರಾಗ್ಯ ವೈಯಾಕ್ಯ. ಸುವಾಕ್ತ್ವ, ಒಳ್ಳೆ ವಾಗ್ಮಿತ ಇರಬೇಕಂತ. ಸನ್ಯಾಸಿಗಳಿಗೆ ಮಾತುಗಾರಿಕೆ ಇರಬೇಕಂತೆ. ಆ ಮಾತುಗಾರಿಕೆ ಇದ್ರೆ ಮಾತ್ರ ಧರ್ಮ ಮಾರ್ಗದಲ್ಲಿ ಉಳಿದವರನ್ನ ಕರೆತರಬಹುದು. ನಮಗೇ ಮಾತಾಡ್ಲಿಕ್ಕೆ ಬರೋದಿಲ್ಲ, ಎದುರಿಗಿದ್ದವರಿಗೆ ನಾವು ಧರ್ಮ ಮಾರ್ಗಕ್ಕೆ ಬರ್ರಿ ಅಂತ ಹೆಂಗೆ ಹೇಳಿಕ್ ಬರ್ತಾ ಹೇಳೋಣಂತೆ. ಯಾಕೆ ಅಂದ್ರೆ ಸುಲಭವಾಗಿ ನಮ್ಮಂಥ ಪಾಮರರು ಧರ್ಮ ಮಾರ್ಗಕ್ಕೆ ಅಲ್ಲಿಡೋದಿಲ್ಲ. ನಾವು ಧರ್ಮ ಮಾರ್ಗದ ಲಾಭಗಳೇನು, ಧರ್ಮ ಮಾರ್ಗದಲ್ಲಿ ಹೋಗದೇ ಇದ್ದಾಗ ನಮಗೇನು ದೋಷ ಆಗತ್ತೆ ಎನ್ನುವುದನ್ನು ಮನದಟ್ಟು ಮಾಡಬೇಕು. ಹಾಗೆ ಮಾಡಿ ನಮ್ಮನ್ನು ಧರ್ಮ ಮಾರ್ಗಕ್ಕೆ ಕರ್ಕೊಂಡ್ಬರುವಂತಹ ವಾಗ್ಮಿತ ಅವರಲ್ಲಿರ್ಬೇಕು. ಎದುರಾಳಿಗಳು ಬಂದು ಸಿದ್ಧಾಂತವನ್ನ ಖಂಡನೆ ಮಾಡ್ಲಿಕ್ಕೆ ಹೋದ್ರೆ ಅವರನ್ನ ಖಂಡಿಸಿ ಸಿದ್ಧಾಂತ ಸ್ಥಾಪನೆ ಮಾಡುವಂತಹ ಒಳ್ಳೆ ಮಾತುಗಾರಿಕೆ ಬೇಕು. ವೈರಾಗ್ಯ ವೈಯಾತ್ಯ ಸುವಾತ್ವ ಪೂರ್ವಕೈಹಿ ಯುಕ್ತೋ ಗುಣೈ ಪಾರಮಹಂಸ್ಯ ಭೂಷಣೈ ಜ್ಯೇಷ್ಠೋ ಯತಿರ್ಯೋ ಲಿಕುಚಾನ್ವಯೋದ್ಭವಃ ತಂಭೂರಿ ಭಕ್ತಿ ಸ ಕದಾಚಿದಬ್ರವೀತ್. ಭೂರಿ ಭಕ್ತಿ, ಬಹಳ ಭಕ್ತಿ ಇರುವಂತಹ ದೇವರಲ್ಲಿ ಅವರು ಬಂದು ಹೇಳಿದ್ರಂತೆ. ಏನ್ ಹೇಳಿದರು? ವಿರೋಧಿ ವೇದಾಂತ ಕೃತಾಂತ ಸಂಪದಾಂ ಭಾಗ್ಯಾಧಿಕಂ ಚೇರಿದ ವಸ್ತು ಕಾಕ್ಷತಿ ಅಸ್ಮಭ್ಯಮ ಚಕ್ಷರಿಚಕ್ಷಣೋಚಿತಂ ಸುಭಾಷ್ಭಾವಂತು ಸೂತ್ರೋಪನಿಷದ್ ವಿವಕ್ಷಿತಂ. ಇರ್ಲಿ, ಆನಂದ ತೀರ್ಥರೇ, ವಿರೋಧಿ ವೇದಾಂತ ಕೃತಾಂತ ಸಂಪದಾಂ
ವೇದಾಂತವೆಂಬ ಸಿದ್ಧಾಂತ ಅರ್ಥಾತ್ ಬ್ರಹ್ಮಸೂತ್ರಗಳೇನಿವೆ ಅವುಗಳಿಂದ ಪಡೆಯಬೇಕಾದ ಸಂಪತ್ತಿಗೆ ವಿರುದ್ಧವಾದ ಹೇಳಿಕೆಯನ್ನು ನೀಡುವ ಭಾಷ್ಯಗಳು ಇರಲಿ. ಕಾಕ್ಷತಿ, ನಮಗೇನಾಗಬೇಕಾಗಿದೆ ಅವುಗಳಿಂದ? ಅವರ ಭಾಷ್ಯದಲ್ಲಿ ಇಷ್ಟು ದೋಷಗಳು, ಇವರ ಭಾಷ್ಯದಲ್ಲಿ ಇಷ್ಟು ದೋಷಗಳು ಇರಲಿ. ಆ ಎಲ್ಲ ಭಾಷ್ಯಗಳು ದೋಷಪೂರಿತವಾಗಿದ್ರು ಒಂದು ಕಡೆಗೆ ಇಟ್ಟುಬಿಡೋಣ ಬಂತು. ಯಾಕೆ? ಅವುಗಳನ್ನು ಅಧ್ಯಯನ ಮಾಡಿದರೆ ತಾನೇ ನಮಗೆ ಮುಂದೆ ಸಾಧನೆಯ ಮಾರ್ಗಕ್ಕೆ ಅಡ್ಡಾಗೋದು. ನಾವು ಅವುಗಳ ಅಧ್ಯಯನ ಮಾಡುವುದನ್ನು ನಿಲ್ಲಿಸಿಬಿಡೋಣ. ಅಲ್ಲ, ಮತ್ತೆ ಅಧ್ಯಯನ ಮಾಡೋದನ್ನು ನಿಲ್ಲಿಸಿದ್ರೆ ಮುಂದೆ ಏನ್ ಮಾಡ್ತೀರಿ ಅಂದ್ರೆ, ನೀವಿದ್ದೀರಲ್ಲ ವಿಚಕ್ಷಣ ಉಚಿತಂ ಅಸ್ಮಭ್ಯಂ ಆಚಕ್ಷ್ವ, ನಮಗೆ ಯಾವುದು ಯೋಗ್ಯ ಸೂತ್ರಾರ್ಥ ಅಂತನ್ನೋದನ್ನ ಭಾವಂತು ಸೂತ್ರೋಪನಿಷದ್ ವಿವಕ್ಷಿತಂ. ಸೂತ್ರ ಮತ್ತು ಉಪನಿಷತ್ತು ಹೇಗಿರ್ತದೆ ಅಂತಂದ್ರೆ, ಬ್ರಹ್ಮಸೂತ್ರ ಭಾಷ್ಯದ ಒಂದು ಶೈಲಿ ಏನು ಅಂದ್ರೆ, ಸೂತ್ರದಲ್ಲಿ ಯಾವ ವೇದವಾಕ್ಯವನ್ನು ತೆಗೆದುಕೊಂಡು ನಾನು ಚರ್ಚೆ ಮಾಡ್ಲಿಕ್ಕೆ ಹೊರಟೀನಿ ಅಂತ ಮೊದಲೇ ಹೇಳ್ಬಿಡ್ತದೆ. ಅದು ಆ ಉಪನಿಷತ್ತಿನ ವಾಕ್ಯವನ್ನ, ಆ ಸೂತ್ರವನ್ನು ಇಟ್ಟುಕೊಂಡು ಸರಿಯಾಗಿ ವ್ಯಾಖ್ಯಾನವನ್ನ ಮಾಡಬೇಕು ಅಂತ ಕೆಲಸ ನೀವು ಮಾಡಿಬಿಡ್ರಿ. ನೀವೇ ಹೊಸದಾದ ಒಂದು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಪಾಠವನ್ನು ಹೇಳಿ ಆ ವೇದಾಂತ ಶಾಸ್ತ್ರದ ಅಧ್ಯಯನದ ಫಲ ಏನಾಗಬೇಕಲ್ಲ ಅದೆಲ್ಲ ನಮಗೆ ಕೊಡಿಸ್ಬಿಡ್ರಿ. ಏನ್ ಫಲ? ವೇದಾಂತ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರೆ ಏನ್ ಫಲ ಬರಬೇಕು? ವೇದಾಂತ ಕೃತಾಂತ ಸಂಪತ್. ವೇದಾಂತವನ್ನ ಅಧ್ಯಯನ ಮಾಡಿದಾಗ ಬರುವಂತಹ ಸಂಪತ್ತು ಜ್ಞಾನ, ಭಕ್ತಿ, ದೇವರಲ್ಲಿ ಒಳ್ಳೆ ಭಕ್ತಿ ಬರಬೇಕು. ಶಾಸ್ತ್ರವನ್ನ ಕೇಳಿದ ಮೇಲೆ ನಮಗೆ ನಿನ್ನೆ ಇದ್ದ ಭಕ್ತಿಗಿಂತಲೂ ಇವತ್ತು ಒಂದು ಕೂದಲು ಎಳೆಯಷ್ಟಾದ್ರೂ ಹೆಚ್ಚಾಗಬೇಕು. ಒಂದು ಕೂದಲು ಎಳಿ ಅಷ್ಟು ಆಗಲಿಲ್ಲ ಅಂತಾದ್ರೆ ಅದು ಅರಣ್ಯ ರೋದನ ಅಂತ ಕರೆಸ್ಕೊಳ್ತದೆ. ಅದನ್ನು ಮಾಡಬಾರದು ಅಂತ ಹೇಳ್ತಾರೆ. ಭಾಗವತದಲ್ಲಿ ಹೇಳುವಾಗ ವೇದವ್ಯಾಸ ದೇವರು ಶ್ರಮಯೇವ ಹಿ ಕೇವಲಂ ಅಂತ ಹೇಳಿದ್ದಾರೆ. ಏನ್ ಶ್ರಮ ಅಂದ್ರೆ, ನೀವು ಪಾಠ ಮಾಡಿದಾಗ, ಪ್ರವಚನ ಮಾಡಿದಾಗ ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ಯದಿ ರತಿಂ ಶ್ರಮಯೇವ ಹಿ ಕೇವಲಂ. ನೀವು ಧರ್ಮಾಚರಣೆ ಮಾಡಿದಾಗಲೂ, ಪಾಠ ಪ್ರವಚನಗಳನ್ನ ಮಾಡಿದಾಗಲೂ ನಿಮಗೆ ಒಂದು ಕೂದಲೆಳೆಯಷ್ಟು ಕೂಡ ಭಕ್ತಿ, ಒಂದು ಮಿಲಿಗ್ರಾಮು ಹೆಚ್ಚಾಗಲಿಲ್ಲ ಅಂತಾದ್ರೆ ಶ್ರಮಯೇವ ಹಿ ಕೇವಲಂ. ನೀವು ಮನೆಯಿಂದ ಇಲ್ಲಿಗೆ ಬಂದದ್ದು, ನಾನು ಮನೆಯಿಂದ ಇಲ್ಲಿಗೆ ಬಂದದ್ದು, ನೀವು ಕರ್ಣ ಶೋಷಣೆ, ನಾನು ಕಠ ಶೋಷಣೆ, ಅಷ್ಟೇ, ಬೇರೆ ಏನಿಲ್ಲ. ಹಾಗಾಗಬಾರ್ದು. ಅದಕ್ಕೆ ನಾವು ಸದಾ ಜಾಗರೂಕರಾಗಿರ್ಬೇಕು. ಜಾಗರೂಕರಾಗಿದ್ದು ಭಕ್ತಿ ಬೆಳೆಸ್ಕೊಳ್ಬೇಕು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಅಂತ ಪ್ರಾಣದೇವರ ಪ್ರಾರ್ಥನೆ. ವಾಯುದೇವರೇ ರಾಮದೇವರಲ್ಲಿ ಕೇಳಿದ್ರಂತೆ, ಸ್ವಾಮಿ ಕ್ಷಣ ಕ್ಷಣಕ್ಕೂ ಭಕ್ತಿ ಬೆಳೀಲಿ ಅಂತ ಕೇಳ್ಕೊಂಡ್ರಂತೆ. ಅದು ನಿಲ್ಲೋದಿಲ್ಲ. ವಾಯುದೇವರಿಗೆ ಪೂರ್ಣ ಭಕ್ತಿ ಬಂದಂತ ತಿಳಿಬೇಡ್ರಿ. ವಾಯುದೇವರಿಗೆ ಇನ್ನೂ ಬೆಳೀಬೇಕು. ಪೂರ್ಣ ಭಕ್ತಿಯನ್ನು ವಾಯುದೇವರಿಗೆ ಮಾತ್ರ ಕೊಡ್ತಾನಂತೆ. ನಮಗೆಲ್ಲ 4 ಆಣಿ 8 ಆಣಿ ಕಾಲಾಣಿ, ಆ ಆಣಿನೂ ಇಲ್ಲ ನಮಗೆಲ್ಲ. ಕೆಲವು 10 ಪೈಸಾ 5 ಪೈಸಾ 1 ಪೈಸಾ ಅಷ್ಟೇ. ಇಷ್ಟೇ ಇದ್ರೆ ಇಷ್ಟಕ್ಕೆ ನಮ್ಮ ಮೋಕ್ಷ ಹೇಳ್ಬಿಡ್ತದೆ. ದೇವರನ್ನ ಇಷ್ಟ ಭಕ್ತಿ ಮಾಡ್ಕೊಂಡು ಹೋಗ್ಬಿಡೋದು ಬಿಟ್ಟ, ಮುಗಿದು ಹೋದ ಕೆಲಸ. ಅದಕ್ಕೆ ಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ವಿರೋಧಿ ವೇದಾಂತ ಕೃತಾಂತ ಸಂಪದಾಂ, ವೇದಾಂತ ಕೃತಾಂತ ಬ್ರಹ್ಮಸೂತ್ರಗಳೆಂಬ ಸಿದ್ಧಾಂತದಿಂದ ಬರಬೇಕಾದ ಶ್ರೀ ಸಂಪತ್ತೇನಿದೆಯಲ್ಲ ಅದಕ್ಕೆ ವಿರೋಧಿಯಾಗಿರುವಂತಹ ಭಾಷ್ಯಾದಿಗಳಿದ್ರೆ ಇರಲಿ, ನಮಗೇನು ತೊಂದರೆ ಇಲ್ಲ. ಅಸ್ಮಭ್ಯ ಮಾಚಕ್ಷ್ವ ವಿಚಕ್ಷಣ ಉಚಿತಂ ಭಾವಂತು ಸೂತ್ರೋಪನಿಷದ್ ವಿವಕ್ಷಿತಂ ಅಂತ ಹೇಳಿದ ಮೇಲೆ 29ನೇ ಶ್ಲೋಕದಲ್ಲಿ ಅದು ಹೆಂಗಿತ್ತು ಅಂತ ಒಂದು ಮಾತು ಹೇಳ್ತಾರೆ. ಇತ್ಯಸ್ಯ ವಾಚಾ ಶರದೇವ ಭಾಷಿತ ಯದಾ ಕಿಲಾಶಾ ಶುಭಪೂರ್ಣಯಾ ಬಭೂ ಪ್ರಮೋದ ತೀರ್ಥಾನನ ಚಂದ್ರ ಚಂದ್ರಿಕಾ ವ್ಯಾಖ್ಯಾಭಿದ ವಿಷ್ಣುಪದ ಪ್ರಕಾಶಿನಿ. ಪ್ರಮೋದ ತೀರ್ಥಾನನ ಚಂದ್ರ ಚಂದ್ರಿಕಾ. ನಾರಾಯಣ ಪಂಡಿತಾಚಾರ್ಯರಿಗೆ ಶಬ್ದಗಳು ಹುಡುಕಿಕೊಂಡು ಬರ್ತಾವೆ ಕಾಣಿಸ್ತದೆ. ಪ್ರಮೋದ ತೀರ್ಥ ಅಂದ್ರೆ ಆನಂದ ತೀರ್ಥರು, ಅವರ ಆನನ ಅಂದ್ರೆ ಮುಖ, ಅದೇ ಚಂದ್ರ, ಅದರಿಂದ ಬಂದ ಚಂದ್ರಿಕಾ ಅಂದ್ರೆ ಬೆಳದಿಂಗಳಂತೆ. ಪ್ರಮೋದ ತೀರ್ಥ ನನ ಚಂದ್ರ ಚಂದ್ರಿಕಾ. ಏನ್ ಬ್ಯೂಟಿಫುಲ್ ನೋಡಿ ಸಾಲು. ಹಿಂಗ್ ಬರಿಬೇಕು, ಕಾವ್ಯ ಬರಿಬೇಕಾದ್ರೆ ಹಿಂಗ್ ಬರಿಬೇಕು. ಪ್ರಮೋದ ತೀರ್ಥರೆಂಬ ಅವರೇನಿದ್ದಾರೆ ಆಚಾರ್ಯರು, ಅವರ ಆನನ ಅಂದ್ರೆ ಮುಖ, ಅದೇ ಒಂದು ಚಂದ್ರ, ಅದರಿಂದ ಹೊರಬಂದ ಚಂದ್ರಿಕಾ. ಚಂದ್ರಿಕಾ ಅಂದ್ರೆ ಬೆಳದಿಂಗಳು. ಬೆಳದಿಂಗಳು ಹೊರಗೆ ಬಂತಂತೆ. ಯಾವುದು? ವ್ಯಾಖ್ಯಾಭಿದ, ಭಾಷ್ಯವೆಂಬುವಂತಹದ್ದು. ಅದನ್ನ ವಾಸ್ತವಿಕವಾಗಿ ಇನ್ನೂ ಕೃತಿ ರೂಪದಲ್ಲಿ ಇಳಿಸಿಲ್ಲ, ಪಾಠ ರೂಪದಲ್ಲಿ ಬರ್ತಾ ಇದೆ ಅಂತ. ಅದನ್ನು ಬರೆಯೋದು ಮುಂದೆ ಬರೆಯೋರಿದ್ದಾರೆ, ಆದರೆ ಹೇಳಲಿಕ್ಕೆ ಶುರು ಮಾಡಿಬಿಟ್ರಂತೆ.
ವ್ಯಾಖ್ಯಾಭಿದ ಅದು ಹೆಂಗಿತ್ತು ಅಂತ ಕೇಳಿದ್ರೆ ವಿಷ್ಣು ಪದ ಪ್ರಕಾಶಿನಿ, ಭಗವಂತನ ಸ್ವರೂಪವನ್ನು ತಿಳಿಸಿಕೊಡುವುದರಲ್ಲಿ ಪರಿಪೂರ್ಣ ಸಮರ್ಥ ಆಗಿತ್ತಂತೆ. ಉಳಿದ ಭಾಷ್ಯಗಳು ಇವುಗಳನ್ನು ತಿಳಿಸಿಕೊಡುವುದರಲ್ಲಿ ಹಿಂದಾಗಿದ್ರೆ ಆಚಾರ್ಯರ ಭಾಷ್ಯ ಭಗವಂತನ ಸ್ವರೂಪವನ್ನು ತಿಳಿಸಿಕೊಡುವುದರಲ್ಲಿ ಮುಂಚೂಣಿಯಲ್ಲಿ ನಿಂತಿತ್ತಂತೆ. ಫಸ್ಟ್ ಇವತ್ತಿಗೂ ನೆನಪಿಟ್ಟುಕೊಳ್ಳ್ರಿ, ಆಶ್ಚರ್ಯ ಆಗತ್ತೆ. 22ನೇ ಭಾಷ್ಯಕಾರರಾಗಿ ನಮ್ಮ ಆಚಾರ್ಯರು ಬಂದಿದ್ದಾರೆ. ಆಚಾರ್ಯರಿಗಿಂತಲೂ ಮೊದಲು 21 ಮಂದಿ ಈ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ನಮಗಿದೆಲ್ಲ ಗೊತ್ತಿರಬೇಕು. ನಾವು ಆಚಾರ್ಯರ ಸಿದ್ಧಾಂತದ ಅನುಯಾಯಿಗಳಾದದ್ದರಿಂದ ಆಚಾರ್ಯರಿಗಿಂತ ಮೊದಲು ಯಾರು ಬಂದಿದ್ದಾರೆ, ಅವರು ಏನು ಹೇಳಿರಬಹುದು ಅನ್ನುವುದನ್ನೆಲ್ಲ ತಿಳ್ಕೊಂಡಿರ್ಬೇಕು. 21 ಜನ ಭಾಷ್ಯಕಾರರಾದರೂ ಕೂಡ ಆ 21 ಜನ ಸೇರಿಯೂ ಏನ್ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ವಿಷ್ಣು ಪದ ಪ್ರಕಾಶನೆ ಆಗಲಿಲ್ಲ. ಸೂತ್ರದಲ್ಲಿ ಭಗವನ್ ಮಹಿಮೆಯನ್ನು ಹೇಳಿದೆ ಅಂತ ತಿಳಿಸಿಕೊಡ್ಲಿಕ್ಕೆ ಆಗಲಿಲ್ಲ. ವಿಷ್ಣು ಪದ ಪ್ರಕಾಶನೆ ಆಗಲೇ ಇಲ್ಲ, ದೇವರನ್ನು ತಿಳಿಸಿಕೊಡ್ಲೇ ಇಲ್ಲ. ಅದಕ್ಕೆ ಆಚಾರ್ಯ ಭಾಷ್ಯ ಮಾತ್ರ ವ್ಯಾಖ್ಯಾಭಿದ ವಿಷ್ಣು ಪದ ಪ್ರಕಾಶಿನಿ. ಹೆಂಗಿತ್ತು? ಪ್ರಮೋದ ತೀರ್ಥಾನನ ಚಂದ್ರಚಂದ್ರಿಕಾ. ಮತ್ತೇನಾಗಿತ್ತು? ಯದಾಖಿಲಾಶ ಶುಭಪೂರ್ಣಯ ಬಭೌ. ಎಲ್ಲರ ಆಸೆ ಪೂರ್ಣ ಆಯಿತಂತ. ಕೆಲವರೆಲ್ಲ ಗೃಹಸ್ಥರು ಕೂತಿದ್ರು ಪಾಠಕ್ಕೆ, ಬ್ರಹ್ಮಚಾರಿಗಳು ಕೂತಿದ್ರು. ಅವರಿಗೆಲ್ಲ ಹೇಳಬೇಕು ಅಂತ ಮನಸ್ಸಿನಲ್ಲಿ ಇತ್ತಂತೆ. ನಾವು ಹೇಳಿದ್ರೆ ಕೆಲಸ ಆಗ್ತದೋ ಇಲ್ಲೋ, ನಮ್ಮ ಮಾತು ಪೂರ್ಣಪ್ರಜ್ಞ ತೀರ್ಥರು ಆನಂದ ತೀರ್ಥರು ಕೇಳಿಸ್ಕೊಳ್ತಾರೋ ಇಲ್ವೋ ಅಂತ ಸಂಕೋಚದಿಂದ ಸುಮ್ಮನಿದ್ರಂತ. ಅಖಿಲ ಆಶಾಹ, ಎಲ್ಲರ ಆಸೆಯೂ ಅದೇ ಆಗಿತ್ತಂತೆ. ಅನಂತಾಸನ ದೇವಾಲಯದಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬ ಜಿಜ್ಞಾಸುವಿನ ಆಸೆ ಏನಾಗಿತ್ತು ಅಂದ್ರೆ ಆನಂದ ತೀರ್ಥರು ಒಂದು ಹೊಸ ಭಾಷ್ಯವನ್ನ ಬರದೇ ಬಿಡ್ಲಿ ಅಂತ ಆಸೆ ಆಗಿತ್ತಂತೆ. ಹೇಳ್ಕೊಳ್ಬೇಕೋ ಬೇಡವೋ, ನಮ್ಮ ಮಾತಿಗೆ ಅಲ್ಲಿ ಏನು ಗೌರವ ಸಿಗ್ತದೋ ಇಲ್ಲೋ, ಅವರು ನಿನ್ನಂಥವ್ನು ಬಂದು ಹೇಳೋದಾ ಅಂತಂದ್ಬಿಟ್ರೆ ಅಂತ ಹೇಳಿ ಪಾಪ ಮನಸ್ಸಲ್ಲೇ ಇಟ್ಕೊಂಡಿದ್ರಂತೆ. ಆದ್ರೆ ಯಾವಾಗ ಈ ವ್ಯಕ್ತಿ ಬೆಜತ್ತಾಯ ವಂಶದ ಯತಿಗಳು ಹೇಳಿಬಿಟ್ರು ಇತ್ಯಸ್ಯ ವಾಚ ಶುಭಪೂರ್ಣ ವಾಚ, ಎಲ್ಲರಿಗೂ ಶುಭಪೂರ್ಣ ಮಂಗಳವಾಗುವಂತಹ ಮಾತನ್ನು ಹೇಳಿದಾಗ ಅದೇನಾಯಿತು? ವ್ಯಾಖ್ಯಾಭಿದ ವಿಷ್ಣು ಪದ ಪ್ರಕಾಶಿನಿ ಅಂತ ಹೇಳಿ ಸರಿ ಅಂತ ಸಮ್ಮತಿ ಕೊಟ್ಟು ಮುಂದೆ ಎಲ್ಲೆಲ್ಲೆಲ್ಲಿ ಆಚಾರ್ಯರು ಸಂಚಾರ ಮಾಡಿದ್ರು ಅಲ್ಲಿ ಎಲ್ಲೂ ಕೂಡ ಇನ್ನು ಮುಂದೆ ಹಳೆಯ ಗ್ರಂಥಗಳ ಪಾಠವನ್ನು ಹೇಳಲಿಲ್ಲ, ಮಾಯಾವಾದದ ಗ್ರಂಥಗಳ ಪಾಠವನ್ನು ಹೇಳಲಿಲ್ಲ. ಕೇವಲ ತಮ್ಮ ಗ್ರಂಥಗಳ ಪಾಠವನ್ನು ತಾವು ಏನು ಮುಂದೆ ಹೇಳಬೇಕಾಗಿದೆ, ಸಮಸ್ತ ಜಗತ್ತಿಗೆ ನೀಡಬೇಕಾಗಿದೆ ಅಂತಹ ಪಾಠವನ್ನು ಹೇಳ್ತಾ ಬಂದಿದ್ದಾರೆ. ಸಂಚಾರ ಪ್ರಾರಂಭ ಆಯಿತು. ಇಷ್ಟು ದಿವಸ ಆಚಾರ್ಯ ಎಲ್ಲೂ ಸಂಚಾರ ಮಾಡಿಲ್ಲ. ಅನಂತಾಸನ ದೇವಾಲಯ ಉಡುಪಿಯಲ್ಲೇ ಇದ್ರು. ಈಗೇನು ಸಂಚಾರ ಪ್ರಾರಂಭ ಆಯಿತು ಅಂತ 30ನೇ ಶ್ಲೋಕದಲ್ಲಿ ಹೇಳ್ತಾರೆ ನೋಡ್ರಿ. ಇನ್ನು ಮುಗಿತೀನಿ, ಇನ್ನು ಬರೇ ಸಂಚಾರ. ಇನ್ನು ಎಷ್ಟು ಸಂಚಾರ ಅಂತಂದ್ರೆ ದಕ್ಷಿಣ ಭಾರತ ಯಾತ್ರೆ, ಉತ್ತರ ಭಾರತ ಯಾತ್ರೆ, ಅಪರಂಪಾರ ಯಾತ್ರೆಯನ್ನು ಮಾಡಿಬಿಟ್ಟಿದ್ದಾರೆ ಆಚಾರ್ಯ. ಮೊದಲು ತಾವು ಉಡುಪಿಯಲ್ಲಿ ಇದ್ರಲ್ಲ, ಅಲ್ಲಿಂದ ದಕ್ಷಿಣಕ್ಕೆ ಹೊರಟ್ರಂತೆ. ಅಲ್ಲಿ ಎಲ್ಲಿ ಹೊರಟರು ಅಂದ್ರೆ ಫಸ್ಟ್ ಯಾತ್ರೆ ಮಾಡಿದ್ದು ಕಾಸರಗೋಡು ಅಂತ ಒಂದು ಊರು. ಇವತ್ತು ಮಂಗಳೂರಿಂದ ಮುಂದೆ ಇಲ್ಲಿ ಕಾಸರಗೋಡು ಅಂತ ಬರ್ತದೆ. ಆ ಕಾಸರಗೋಡಿನಲ್ಲಿ ಒಂದು ವಿಷ್ಣು ಮಂಗಲ ಅಂತ ದೇವಾಲಯ, ಅಲ್ಲೇ ಇನ್ನೊಂದು ಶಿವಮಂಗಲ ಅಂತೂ ದೇವಾಲಯ ಉಂಟು. ಆ ವಿಷ್ಣು ಮಂಗಲ ದೇವಾಲಯಕ್ಕೆ ಪ್ರಥಮ ದರ್ಶನ ಕೊಟ್ಟರು ಆಚಾರ್ಯರು. ಹೋಗಿ ಮೊದಲು ದೇವರ ದರ್ಶನ ಮಾಡಿಕೊಂಡ್ರಂತೆ. ಜೇಷ್ಯನ್ ಕದಾಚಿತ್ ಕಿಲ ಕಾಲ ಪಾಲಿತಾಂ ದಿಶಂ ಪ್ರಯಾತೋಚ್ಯುತ ಬುದ್ಧಿನಾಸಗ ಸಮಗ್ರ ಧೀರ್ಮಂಡಿತ ವಿಷ್ಣು ಮಂಗಲಂ ವಿಷ್ಣುಂ ಜಗನ್ಮಂಗಲ ಮಾನನಾಭಸಗ. ಜೇಷ್ಯನ್ ಕದಾಚಿತ ದಿಗ್ವಿಜಯ ಹೊರಟರು. ಆಚಾರ್ಯರ ಮೊಟ್ಟ ಮೊದಲ ದಿಗ್ವಿಜಯ. ಹೆಂಗಿರಬೇಡ, ಇಷ್ಟು ದಿವಸ ಬರೀ ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಕೇಳಿದ್ವಿ. ಈಗ ಆಚಾರ್ಯ ಹೊರಟು ಬಿಟ್ರು, ದಕ್ಷಿಣ ದಿಕ್ಕಿಗೆ ಹೊರಟರು. ಜೇಷ್ಯನ್ ಕದಾಚಿತ್ ಕಿಲ ಕಾಲ ಪಾಲಿತಾಂ ದಿಶಂ. ಕಾಲ ಕಾಲ ಅಂದ್ರೆ ಯಮದೇವರು, ಯಮದೇವರಿಗೆ ಕಾಲ ಅಂತ ಕರೀತಾರೆ. ಕಾಲ ಪಾಲಿತ ಅಂದ್ರೆ ಯಮದೇವರಿಂದ ರಕ್ಷಿತವಾಗಿರುವ ದಿಶಾ ದಿಕ್ಕು. ಯಾವ ದಿಕ್ಕದು? ದಕ್ಷಿಣ. ದಕ್ಷಿಣ ದಿಕ್ಕಿಗೆ ಅಧಿಪತಿಗಳು ಯಾರು ಅಂದ್ರೆ ಯಮದೇವರಂತ. ಆ ಯಮದೇವರಿಂದ ಕಾಯಿಸಲ್ಪಟ್ಟುವಂತಹ ಈ ದಿಕ್ಕಿದೆಯಲ್ಲ, ರಕ್ಷಿತವಾದ ದಿಕ್ಕಿದೆಯಲ್ಲ, ಆ ದಿಕ್ಕಿಗೆ ಇವರು ಹೊರಟರು. ಇವರು ಹೊರಟಾಗ ಆ ದಿಕ್ಕಿನಲ್ಲಿದ್ದ ಎಲ್ಲ ವಾದಿಗಳಿಗೆ ಏನಾಯಿತು ಅಂದ್ರೆ ಯಮದೇವರೇ ಬಂದಂತಾಯ್ತು. ಅಷ್ಟೇ ಕೆಲಸ, ಇನ್ನೇನ್ ಮಾಡ್ಬೇಕು? ಇವ್ರನ್ನ ಎದುರು ಹಾಕೊಂಡು ಯಾರು ವಾಕ್ಯಾರ್ಥ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ? ಜೇಷ್ಯನ್ ಕದಾಚಿತ್ ಕಿಲ ಕಾಲ ಪಾಲಿತಾಂ ದಿಶಂ ಪ್ರಯಾತೋಚ್ಯುತ ಬುದ್ಧಿನಾಸಗ. ಈ ಸಾರ್ತಿ ಒಂದು ಜಾಣತನ ಮಾಡಿದ್ರು ಅವರು. ಏನು ಅಂದ್ರೆ ಒಬ್ಬರೇ ಹೋಗ್ಲಿಲ್ಲ. ನಾ ಒಬ್ಬರೇ ಹೋಗ್ತೀನಿ ಅನ್ಕೊಳ್ಳಿ, ಮತ್ತೆ ಅಚ್ಯುತ ಪ್ರೇಕ್ಷಾಚಾರ ತಂದು ಬಿಡ್ತಾರೆ. ಮತ್ ಸ್ವಾಮಿ
ಗಂಗಾವು ಮತ್ತೆ ಬರ್ಬಾರ್ದು, ಅಲ್ಲಿಂದ ಬರ್ಬೇಕು, ಮತ್ತೆ ಬದ್ರಿಯಿಂದ ಉದ್ದಕ್ಕೆ ಬರ್ಬೇಕು. ಈ ಸರ್ತಿ ಹಂಗೆ ಪ್ರಾರ್ಥನಾ ಕೀರ್ತನ ಇಲ್ಲೇ ಇಲ್ರಿ, ಗುರುಗಳನ್ನು ಮುಂದೆ ಹಾಕೊಂಡೇ ಬಿಟ್ರು. ಗುರುಗಳ ನೀವು ಮುಂದೆ ನಡೆದು ಬಿಡ್ರಿ ಅಂದ್ರು. ಅಚ್ಯುತ ಬುದ್ಧಿನಾ ಸಹ ಅಚ್ಯುತ ಪ್ರೇಕ್ಷಾಚಾರ್ಯನ ಕರೆದುಕೊಂಡೇ ಯಾತ್ರೆ ಹೊರಟ್ಬಿಟ್ರು. ಗುರುಗಳು ನನ್ನ ದಿಗ್ವಿಜಯವನ್ನ ಕಣ್ಣಾರೆ ಕಾಣ್ಲಿ, ಇಷ್ಟು ದಿವಸ ಅವರು ಇಲ್ಲೇ ಕೂತ್ಕೊಂಡು ಇಲ್ಲಿದ್ದದ್ದನ್ನು ಮಾತ್ರ ಕಂಡಿದ್ದಾರೆ, ನನ್ನ ಜೊತೆಗೆ ಯಾತ್ರೆಯನ್ನು ಮಾಡ್ಲಿ, ಅಲ್ಲಿರುವಂತಹ ಅಲ್ಲಿ ನಡೆಯುವ ವಾಕ್ಯಾರ್ಥಗಳನ್ನು ನೋಡ್ಲಿ, ದಿಗ್ವಿಜಯವನ್ನು ಆನಂದ ಪಡಲಿ ಅಂತ ಹೇಳಿ ಕರ್ಕೊಂಡು ಹೊಂಟರು. ಸಮಗ್ರಧೀಹಿ, ಸಮಗ್ರಧೀಹಿ ಅಂತ ಆಚಾರ್ಯರಿಗೆ ಹೆಸರು. ಸಮಗ್ರವಾದ ಬುದ್ಧಿ, ಸಮಗ್ರಧೀಹಿ ಅಂತ ಹೆಸರಂತೆ. ನೋಡಿ, ಒಂದು ಶ್ಲೋಕದಿಂದ ಇನ್ನೊಂದು ಶ್ಲೋಕಕ್ಕೆ ಹೋಗ್ತಿದ್ರೆ ಹೊಸ ಹೆಸರೇ ಮತ್ತೆ. ಸಮಗ್ರಧೀಹಿ ಮಂಡಿತ ವಿಷ್ಣು ಮಂಗಲಂ. ಅದೇನು ಅಲಂಕೃತವಾಗಿತ್ತು ವಿಷ್ಣುಮಂಗಲ ಎನ್ನುವಂತಹ ಊರು. ಯಾರಿಂದ? ಆ ವಿಷ್ಣುವಿನಿಂದ. ಅಲ್ಲಿ ಹೋಗಿ ಜಗನ್ಮಂಗಲಂ, ಜಗತ್ತಿಗೆ ಮಂಗಳ ಮಾಡುವಂತಹ ಪರಮಾತ್ಮನಿಗೆ ಆನನಾಮ ಸಹ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತೆ. ನೋಡ್ರಿ, ಎಲ್ಲೆಲ್ಲೂ ನಮ್ಮ ಆಚಾರ್ಯರು ಧರ್ಮಂ ಇರೋದಿಲ್ಲ, ಧರ್ಮಂ ಇರೋದಿಲ್ಲ. ದೇವರು ಎಲ್ಲೇ ಕಂಡ್ರು ಕೂಡ ತತ್ಕ್ಷಣಕ್ಕೆ ಪ್ರತಿಮೆಗೆ ನಮಸ್ಕಾರ ಹಾಕಿಬಿಡ್ಬೇಕು ನಾವು. ದೇವರ ಪ್ರತಿಮೆ ಶುದ್ಧವಾಗಿ ನಮ್ಮ ನಮಸ್ಕಾರವನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ವೃಕೋದರ. ನಮ್ಮ ವಾಯುದೇವರು ಶುದ್ಧ ಭಾಗವತ ಧರ್ಮ ಪರಿಪಾಲನೆ ಮಾಡೋರು. ಆ ವಿಷ್ಣುಮಂಗಲ ದೇವಾಲಯದಲ್ಲಿ ಪದಾರ್ಪಣೆಯನ್ನು ಮಾಡಿದ ಕೂಡಲೇ ದಂಡಕಾಷ್ಟವನ್ನು ನೆಲಕ್ಕಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತೆ ವಿಷ್ಣುಮಂಗಲ ದೇವಾಲಯದಲ್ಲಿರುವ ಪರಮಾತ್ಮನಿಗೆ. ಆ ವಿಷ್ಣು ಎಷ್ಟು ಖುಷಿ ಪಟ್ಟಿರಬೇಡ, ದೇವರು ಎಷ್ಟು ಆನಂದ ಆಗಿರಬೇಡ. ನನ್ನ ಪ್ರೀತಿಯ ಕುವರ, ನನ್ನ ಮಗ ಇವತ್ತು ನನ್ನ ದರ್ಶನಕ್ಕೆ ಬರ್ತಾ ಇದ್ದಾನೆ. ಇಷ್ಟು ದಿವಸ ಅಲ್ಲಿಂದ ಅನುಗ್ರಹ ಮಾಡಿದ್ರು, ಇವತ್ತು ಈ ವಿಷ್ಣುಮಂಗಲ ದೇವಾಲಯದಲ್ಲಿ ಇದ್ದು ಹರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ದೇವರು. ಅಲ್ಲಿ ಸ್ವಾಮಿಗಳು ಯಾತ್ರೆಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಊರಿನವರೆಲ್ಲ ಬಂದ್ರು. ಅಲ್ಲಿ ಕಿವಿಗೆ ಬಿದ್ದಿತ್ತು, ದೂರ ಇಲ್ಲ, ಕಾಸರಗೋಡು ಉಡುಪಿ ಭಾಳ ದೂರ ಅದೇನು, ಹೋಗಿ ಬರ್ಬೋದು. ಅಲ್ಲಿ ವಾರ್ತೆ ಬಿದ್ದಿತ್ತು, ಕಿವಿಗೆ ಬಿದ್ದಿತ್ತು. ಎಲ್ಲರೂ ಬಂದರು. ಎಲ್ಲರೂ ಏನು ಬಂದರು ಅಂದರೆ, ಆವಾಗ ಭಿಕ್ಷೆ, ಸ್ವಾಮಿಗಳ ಪೂಜೆ, ಭಿಕ್ಷಾ ಪ್ರದಾನ, ಯತಿಗಳಿಗೆ ಭಿಕ್ಷೆ ಹಾಕೋದು ಅಂತ ಒಂದು ವ್ಯವಸ್ಥೆ. ಯಾಕೆ ಅಂದರೆ ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷಂ ದದ್ಯಾತ್ ಪುನರ್ಜಲಂ, ಅದು ತದನ್ನಂ ಮೇರುಣಾತುಲ್ಯಂ ತಜ್ಜಲಂ ಸಾಗರೋಪಮಂ ಅಂತ ಹೇಳ್ತಾರೆ. ಸನ್ಯಾಸಿಗಳಿಗೆ ಊಟಕ್ಕೆ ಹಾಕಿದ್ರೆ ಏನು ಪುಣ್ಯ ಅಂತ ಕೇಳಿದ್ದಾರೆ, ನೆನ್ಬಿಟ್ಕೊಳ್ರಿ. ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷಂ ದದ್ಯಾತ್ ಪುನರ್ಜಲಂ, ಸನ್ಯಾಸಿಗಳಿಗೆ ಅನ್ನ ನೀರು ಕೊಡಬೇಕಂತೆ. ಸನ್ಯಾಸಿಗಳಿಗೆ ಹಾಕಿದ ಅನ್ನ ತದನ್ನಂ ಮೇರುಣ ತುಲ್ಯಂ, ಮೇರು ಪರ್ವತದ ಸಮಾನ ಅಂತ. ಮೇರು ಪರ್ವತ ಅಂದರೆ ಸುವರ್ಣ ಪರ್ವತ, ಅದು ಬಂಗಾರದ ಪರ್ವತ. ಬಂಗಾರದ ಪರ್ವತವನ್ನು ನೀವು ದಾನ ಮಾಡಿದರೆ ಏನು ಪುಣ್ಯವೋ, ಸನ್ಯಾಸಿಗಳಿಗೆ ಭೋಜನ ಮಾಡಿಸಿದ್ರೆ ಅಷ್ಟು ಪುಣ್ಯ ಇದೆ ಅಂತ. ಅದಕ್ಕೆ ಸನ್ಯಾಸಿಗಳು ಬಂದರೆ ಭಿಕ್ಷೆ ಹಾಕಬೇಕು. ನಮ್ಮ ಮನೆಗೆ ಕರೆದು ಹಾಕ್ಲಿಕ್ಕೆ ಆಗೋದಿಲ್ಲ, ಎಲ್ಲಾದರೂ ಆಗ್ತಿರ್ತದೆ ಅಂತಂದರೆ ಏನೋ ಒಂದು ಸೇವೆನೋ ಏನೋ ಒಂದು ಕೊಟ್ಟು ನಮ್ಮದು ಇಷ್ಟು ಮುಟ್ಲಿ ಅಂತ ಕೈ ಮುಗಿಬೇಕಂತ. ಯಾಕೆ ಅಂದರೆ ಅವರು ಉಣ್ಣೋ ಒಂದೊಂದು ಅಗಳಿನಲ್ಲೂ ಕೂಡ ಮೇರು ಪರ್ವತಕ್ಕೆ ಸಮಾನವಾದದ್ದು ಪುಣ್ಯ ರಾಶಿ ಬರ್ತದಂತೆ. ತದನ್ನು ನಮ್ಮ ಮೇರುಣ ನೀರು ಕೊಟ್ಟರೆ ಎಷ್ಟು ಬರ್ತದೆ ಅಂದರೆ ತಜ್ಜಲಂ ಸಾಗರೋಪಮಂ ಅಂತ ಹೇಳ್ತಾರೆ. ಸಮುದ್ರದ ನೀರು ಕೊಟ್ಟಂತೆ ಎಷ್ಟದು, ಅಷ್ಟು ನೀರು ಕೊಡ್ಲಿಕ್ಕಾಗ್ತದ ಎಂದಾದರೂ? ಒಂದು ಪೈಪ್ ಲೈನೇ ಒಬ್ಬ ಆಚಾರ ಮನೆಗೆ ಹಾಕ್ಸ್ಕೊಟ್ಟಿರಿ ಅಂತ ಇಟ್ಕೊಳ್ರಿ, ಇಡೀ ಜನ್ಮ ಪೂರ್ತಿ ನಾವೇ ಬಿಲ್ ಕಟ್ತೀವಿ ಆಚಾರ, ನೀವು ನೀರು ತಗೊಳ್ರಿ ಅಂದ್ರು ಕೂಡ ಆಚಾರ ಇಡೀ ಜನ್ಮ ಪೂರ್ತಿ ನೀರು ಕುಡಿದ್ರು ಅಷ್ಟು ನೀರು ಆಗೋದಿಲ್ಲ. ಅಂದ ಮೇಲೆ ಎಷ್ಟು ದೊಡ್ಡ ಪುಣ್ಯ ಅದು ಸನ್ಯಾಸಿಗಳು ಕೊಡ್ಬೇಕು. ಅದಕ್ಕೆ ನಿತ್ಯದಲ್ಲಿ ಹಸ್ತೋದಕ ಮಾಡಬೇಕು, ಸನ್ಯಾಸಿಗಳು ಬಂದಾಗ ಮಾಡಬೇಕು. ಎಲ್ಲಾದ್ರೂ ಮಠಗಳಿಗೆ ಹೋದಾಗ ವೃಂದಾವನಗಳಿದ್ರೆ ಅಲ್ಲಿ ಕೊಟ್ಟು ಬರಬೇಕು. ನಮ್ಗೊಂದು ಏನೋ ಒಂದು ಭಾಗ್ಯ ಕೊಟ್ಟಿದ್ದಾನೆ ದೇವರು ಅಂತ ಹೇಳಿ. ಅದಕ್ಕೆ ಆ ಊರಿನವರಿಗೆಲ್ಲ ಗೊತ್ತಾಯ್ತು, ಬಂದರು. ಭಿಕ್ಷಾ ಪ್ರದಾತ್ರಾತ್ರ ಪರೀಕ್ಷಿತಂ ಮುಹುಃ ದತ್ತೇ ಪ್ರಭುಕ್ತೆ ಕದಲೀ ಫಲೋಚ್ಚಗೆ ಅನೇನ ನಿರ್ಯತ್ನಮಮಾರ್ಯ ವಿಸ್ಮಯಃ ತಮಾರ್ಯವರ್ಯಂ ವಿಜನೇ ವದದ್ಗುರುಃ. ಭಿಕ್ಷಾ ಪ್ರದಾತ್ರ, ಭಿಕ್ಷೆ ಕೊಟ್ಟ ಯಜಮಾನ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚೇ ಕೇಳಿದ್ದಂತೆ. ಅವರು ಜನರ ದೃಷ್ಟಿಯಲ್ಲಿ ಇಲ್ಲ, ಅವರು ಮಹಾ ಸಮರ್ಥರಂತೆ, ಬೇಕಾದ್ ಮಾಡಬಲ್ವಂತೆ, ಇಚ್ಛಾ ಭೋಜನಗಳಂತವರು. ಅವರು ಪಾಠ ಹೇಳ್ತಾರಲ್ಲ ಹಂಗೆ ಊಟನೂ ಮಾಡ್ತಾರಂತವ್ರು. ಬರೇ ಪಾಠದೊಳಗಷ್ಟೇ ಕೈ ಎತ್ತಿಲ್ಲ ಆಚಾರು, ಊಟದೊಳಗೂ ಕೈ ಎತ್ತಿದ್ದಾರಂತೆ. ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಂತೆ. ನೋಡೇ ಬಿಡೋಣ ಅಂತ ಭಿಕ್ಷಾ ಪ್ರದಾತ್ರ, ಅಲ್ಲಿದ್ದ ಯಜಮಾನ ಪರೀಕ್ಷಿತಂ, ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮುಹುಹು ದತ್ತೆ ಪ್ರಭುಕ್ತೆ ಕದಲಿ ಫಲೋಚ್ಚಗೆ, ಬಾಳೆಹಣ್ಣು ತಂದಿಟ್ಟನಂತೆ. ಆಚಾರ ಮುಂದೆ ಬಾಳೆಹಣ್ಣು ತಂದಿಟ್ಟ. ಆನಂದ ತೀರ್ಥರ ಮುಂದೆ ಗೊನೆ ಬಾಳೆಹಣ್ಣು, ಕಾಸರಗೋಡಿನ ಆ ಪ್ರಾಂತದಲ್ಲಿ ಬೆಳೆಯುವಂತಹ ದೊಡ್ಡ ದೊಡ್ಡ ಬಾಳೆಹಣ್ಣು. ಇವು ನಮ್ಮೂರ್ನಾಗ ಸಿಕ್ತಿರ್ತಾವ ನೋಡ್ರಿ. ಅದು ಹಿಂಗೆ ತೆಗೆದು ಹಿಂಗೆ ಹಾಕೊಂಡ್ಬಿಟ್ರೆ ಒಳಗೆ ಹೋಗ್ಬಿಡ್ತದೆ.
ನಾನೇ ಉಳಿದವನಲ್ಲ ಪಾಪ ನೀನು ಅಂದ್ರೆ ಎಂತ ನೇಂದ್ರೆ ಬಾಳೆಹಣ್ಣು ಅಂತ ಕರಿತಿರ್ಬೋದು. ಅದಕ್ಕೆ ತುಂಬ ದೊಡ್ಡದು, ಇಷ್ಟು ದೊಡ್ಡ ಅಳತೆ ಇದಂತೆ ಬಾಳೆಹಣ್ಣು. ಅದರನ್ನು ನಾವು 15 ದಿವಸ ಇಟ್ಕೊಂಡು ತಿಂತಿರ್ತೀವಿ ಫ್ರಿಜ್ಜಲ್ಲಿ ಇಟ್ಕೊಂಡು. ಅದಕ್ಕೆ ಭಿಕ್ಷಾ ಪ್ರದಾತ್ರ ಪರೀಕ್ಷಿತಂ ಪರೀಕ್ಷೆಗಾಗಿ, ಮತ್ತೆ ಸುಮ್ಮನೆ ಅಲ್ಲ. ಒಂದಿಟ್ಟ ಇಷ್ಟಂದಿಟ್ಟ ಒಂಡದನ್ನು ಅಂತ ಇಟ್ಕೊಂಡು ಸುಮ್ಮನೆ ಹೀಗೆ ಹೇಳ್ತಿದ್ದೀನಿ. ಒಂದ್ಸರ್ತಿ ತಂದಿಟ್ಟ ತಗೊಂಡ್ಬಿಟ್ರು, ಇನ್ನೊಂದ್ಸಲ ತಂದಿಟ್ಟ ತಗೊಂಡ್ಬಿಟ್ರು, ಮತ್ತೊಂದ್ಸಲ ತಂದಿಟ್ಟ ತಗೊಂಡ್ರು. ಅವ್ರು ನಿಲ್ಲಿಸೇಬಲ್ರು, ಇವ್ರು ತಗೊಳ್ತಾನೆ ಇದ್ದಾರೆ. ಕೊನೆಗೆ ಗುರುಗಳಂದ್ರು, ಏನಪ್ಪ ಅಂದ್ರು ಅವರು, ಗುರುಗಳಿಗೆ ಚಿಂತೆ ಶುರುವಾಯಿತು. ಭಿಕ್ಷಾ ಪ್ರದಾತ್ರ ಪರೀಕ್ಷಿತಂ ದತ್ತೆ ಪ್ರಭುಕ್ತೆ ಕದಳಿ ಫಲೊಚ್ಚಗೆ. ಕದಳಿ ಫಲ ಅಂದ್ರೆ ಬಾಳೆಹಣ್ಣು, ಅದು ಗುಂಪು ತಗೊಂಡ್ರು. ಹೆಂಗ್ ತಿನ್ಬೇಕಾದ್ರೆ ಹೆಂಗ್ ತಿಂತಿದ್ರು ಅಂದ್ರೆ, ಈ ಕೆಲವರು ಊಟ ಮಾಡ್ತಿರ್ತಾರೆ ನೋಡ್ರಿ, ತುಂಬಾ ಆಯಾಸ ಪಟ್ಟುಕೊಳ್ತಿರ್ತಾರೆ ಊಟ ಮಾಡುವಾಗ. ಊಟ ಮಾಡ್ಲಿಕ್ಕೆ ಇಷ್ಟ ಆಯಾಸ, ಇನ್ನು ನೀವು ಓದ್ಲಿಕ್ಕೆ ಕೂಡಿಸ್ಬಿಟ್ರೆ ದೇವರೇ ಪ್ರೀತಿ, ತಲೆ ಕೆಟ್ಟೆ ಹೋಗ್ಬಿಡ್ತದೆ ಅವನಿಗೆ. ಕೆಲವರು ಊಟ ಕೂತ ಫ್ಯಾನ್ ಹಾಕ್ರಪ್ಪ, ಅದು ಸುಡ್ಸು ಫ್ಯಾನ್ ಮೇಲೆ. ಯಾಕ ಇವ್ರು ಬೌಲ್ ಇಡ್ತಿರ್ತದೆ, ಆ ಅನ್ನ ಸಾರು ಉಣ್ಣೋದ್ರ ಇವ್ರು ಬೌಲ್ ಹೋಗ್ಬಿಡ್ತದೆ. ಅದಕ್ಕೆ ಹಂಗೇನಾದ್ರು ಆಯ್ತೇನವ್ರೆ. ಅನೇನ ನಿರ್ಯತ್ನಮಾರ್ಯ ವಿಸ್ಮಯಾನಾಥಮಾರ್ಯವರ್ಯಂ ವಿಜನೇ ವದದ್ಗುರುಹು. ನಿರ್ಯತ್ನಂ, ಏನೂ ಆಯಾಸ ಇಲ್ಲ, ಪ್ರಯತ್ನ ಇಲ್ಲ, ಏನಿಲ್ಲ, ಧಡ 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 ಸಿಪ್ಪಿ ಹೋಗಿ ಬಾಳೆಹಣ್ಣು ಹೋದ್ರು. ಈ ಕೆಲವು ಮಠಕ್ಕೆ ಸ್ವಾಮಿಗಳ ಜೊತೆ ಕೆಲವು ಗೃಹಸ್ಥರು ಬಂದಿದ್ರಂತ. ಅವ್ರು ಈ ಸ್ವಾಮಿಗಳ ಮುಂದೆ ಬಾಳೆಹಣ್ಣು ಇಟ್ಟದ್ ನೋಡಿ ಏನ್ ಅನ್ಕೊಂಡ್ರು ಅಂದ್ರೆ, ಸ್ವಾಮಿಗಳು ಮಂತ್ರಾಕ್ಷರ ಜೊತೆ ಕೊಡ್ಲಿಕ್ಕೆ ಇಟ್ಕೊಂಡ್ರು ಅಂತ ತಿಳ್ಕೊಂಡಿದ್ರಂತ ಪಾಪ. ಸ್ವಾಮಿಗಳು ಭಿಕ್ಷೆ ತಗೊಂಡ್ಮೇಲೆ ಕಲ್ ಸಕ್ರಿ ಮಂತ್ರಾಕ್ಷರ ಜೊತೆ ಕೊಡ್ತಾರಲ್ಲ, ಹಂಗ ಬಾಳೆಹಣ್ಣು ಮಂತ್ರಾಕ್ಷ ಕೊಡ್ತಾರ ಅಂತ ತಿಳ್ಕೊಂಡಿದ್ರಂತೆ. ಅವ ಯಜಮಾನ್ ಬಂದ್ ಹೇಳಿದ, ಮಂತ್ರಾಕ್ಷದಿಕ್ ಕೊಡ್ಲಿಕ್ಕೆ ಬೇರೆ ಬಾಳೆಹಣ್ಣವ, ಇವು ನಿಮ್ ಸ್ವೀಕಾರಕ್ಕೆ ಬಾಳೆಹಣ್ಣು ಅಂತ ಹೇಳಿದ್ನಂತೆ. ಆಚಾರ್ಯ ಏನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಭಿಕ್ಷಾ ಪ್ರದಾತ್ರ ಪರೀಕ್ಷಿತಂ ಮುಹುಗೋ ದತ್ತೆ ಪ್ರಭುಕ್ತೆ ಕದಳಿ ಫಲೊಚ್ಚಗೆ ಅನೇನ ನಿರ್ಯತ್ನಮಾರ್ಯ ವಿಸ್ಮಯ ತಮಾರ್ಯವರ್ಯಂ ವಿಜನೇ ವದದ್ಗುರುಹು. ಅಚ್ಯುತ ಪ್ರೇಕ್ಷಾಚಾರ್ಯ ಇವ್ರು ತಿಂದದ್ ನೋಡಿ ಕಣ್ ಬೆಳಗಾಯ್ತು ಅವರಿಗೆ. ಇವರಿಗೆಲ್ಲ ಅವರಿಗೆ ಕೆಲವು ಹಂಗೆ ಆಗ್ತಿರ್ತದೆ. ಕೆಲವರು ಖಾರ ಪುಡಿ ಮೆಣಸಿನ್ಕಾಯಿ ತಿನ್ನೋದು ನೋಡಿ ಬಾಜುಕಿದ್ದೋ ನೀರು ಕುಡ್ತಾರೆ, ನೀರು ಕುಡಿತಾರೆ ಅವ್ರು, ಹಂಗೆ ಆಗ್ತಿರ್ತದೆ. ಇವ್ರ ಮೆಣಸಿನಕಾಯಿ ತಿನ್ನೋದನ್ನ ನೋಡಿ ಪಕ್ಕದಲ್ಲಿ ಇದ್ದವ್ರು ಒರೆಸ್ಕೊತಿರ್ತಾರೆ, ಸಾಕಪ್ಪ ಇನ್ ಬೇಡ ಅಂತ ಅಂತಿರ್ತಾನಂತ. ಹಂಗಾಯ್ತು. ಕರ್ಕೊಂಡು ಹೋದ್ರು, ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಒಳಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಬಾಳೆಹಣ್ಣು ನಿಲ್ಲಿಸಿದ್ರು. ಒಳ ಬರ್ರಿ ಅಂತ ಕರ್ಕೊಂಡು ಹೋದ್ರು. ಭಿಕ್ಷಾವಸಾನೇ ದ್ವಿಶತಾದಿ ಕೈಫಲೈ ವ್ಯೂಢೈ ಪ್ರಭುಕ್ತೆ ಪರಿಪೂರಿತೆ ಪಿತೆ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ ಸುಚಿತ್ಯ ಸತ್ಯಂ ವದತಾತ್ ಭವಾನಿತಿ. ಏಕಾಂತ ಕರ್ಕೊಂಡು ಹೋಗಿ ಗುರುಗಳು ಹೇಳಿದ್ರಂತ, ಆನಂದ ತೀರ್ಥರೇ, ನೀವು ತಿನ್ನೋ ಬಾಳೆಹಣ್ಣು ಲೆಕ್ಕ ಇಟ್ಟಿರೋ ಇಲ್ಲೋ ಗೊತ್ತಿಲ್ಲ, ನಾನು ಮಾತ್ರ ಎಣಿಸ್ತಿದ್ದೆ ಅಂದ್ರಂತೆ. ಗುರುಗಳು ಎಣಿಸ್ತಿಕತ್ತೀರಿ, ಎಷ್ಟು ತಗೊಂಡ್ರು ಬಾಳೆಹಣ್ಣು, ಎಷ್ಟು ತಗೊಂಡ್ರು. ಕೆಲವು ಮುಟ್ಟು ಕೂತಾಗ ಬಾಜುಕಿನ ಎಣಿಸ್ತಿರ್ತಾರೆ, ಕಡೆ ಬೆಟ್ಟು ಹಾಕ್ಸ್ಕೊಂಡ್ರೆ ಆಚಾರ ಅಂತ ತಿಳ್ಕೊಂಡು ಹೇಳಿ. ಹಂಗ ಅದು ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ, ಆಚಾರ್ಯರಿಗೆ ತಗೋತಿರ್ತಾರೆ ಅವರು. ಯಾಕಂದ್ರೆ ಮುಂದೊಂದು ತುಪ್ಪದ ಬಟ್ಟು ಕಡೆ ಬಿಟ್ಬಿಟ್ಟಿರ್ತಾರೆ, ಅದು ಹಾಕೊಳ್ಳೋದು, ಹಾಕೊಳ್ಳೋದು ಬರ್ತಾರೆ. ಈ ಪಕ್ಕಕ್ಕೆ ಕೂತ ಎಣಿಸ್ತಿರ್ತಾರೆ 7, 8. ಅವ್ನು ಗಾಬರಿ, ಆಚಾರ್ಯ ಗಾಬರಿ. ನಾ ತಿನ್ನೋದೊಳಗೆ ಹೋಗ್ಬಿಟ್ರೆ ಕಷ್ಟ ನಿಲ್ಲಿಸ್ಬಿಡ್ತಾನೆ ಹೊಟ್ಟೆ. ಹಿಂಗಾಗಿ ನೀವ್ ಎಣಿಸ್ತಿಲ್ಲ, ನಾನು ಎಣಿಸಿದೆ ಅಂದ್ರು. ಎಷ್ಟಾಗಿತ್ತು? ದ್ವಿಶತಾಧಿಕೈಹಿ, 200 ಮೇಲಾಗಿದ್ದು ಬಂತು ಬಾಳೆಹಣ್ಣು. 200 ಮೀರಿ ಬಿಟ್ಟಿದ್ದು, ಮುಂದೆ ಹೇಳಿಲ್ಲ. 200 ಕ್ರಾಸ್ ಆಗಿದ್ದು ಅಂತ ಇಷ್ಟೇ ಹೇಳ್ಯಾರ. 50 ಆಗಿರ್ಬಹುದು, 60 ಆಗಿರ್ಬಹುದು, 100 ಮತ್ತಲ್ಲಿ 90 ಆಗಿರ್ಬಹುದು. ಯಾಕಂದ್ರೆ ಅದು 200 ಮೇಲೆ ಅಂತ ಇಷ್ಟೇ ಹೇಳ್ಯಾರ ಅವರು. ದ್ವಿಶತಾಧಿಕೈಹಿ ಫಲೈಹಿ. ಮಹಾರಾಯ 200 ಮೇಲೆ ಬಾಳೆಹಣ್ಣು ತಿಂದಲ್ಲೋ, ನಂಗೆ ನೀ ತಿಂದದ್ದಕ್ಕೇನು ಚಿಂತಿಲ್ಲ, ಮುಂದಿನವ್ರಿಗೆ ಯಾತ್ರಾಕ್ ಹೋಗ್ತೀವೋ ಇನ್ನೊಂದು ಪ್ರಶ್ನೆ ನಮ್ದು ಹೋದ್ರು. ಗುರುಗಳ ಚಿಂತೆ ಇರೋದ್ರ ಇಷ್ಟು ತಗೊಂಡ್ಬಿಟ್ಟಾರೆ, ವಿಶ್ರಾಂತಿ ಇಲ್ಲೇ ಕೂತ್ಬಿಟ್ರೆ ಮುಂದಿನವ್ರು ಕಾಣೋದು ಯಾವಾಗ ನಾವು? ಭಿಕ್ಷಾವಸಾನೇ ದ್ವಿಶತಾದಿ ಕೈಫಲೈಹಿ ವ್ಯೂಢೈ ಪ್ರಭುಕ್ತೆ ಪರಿಪೂರಿತೆ ಪಿತೆ. ಅವ್ರು ಗಮನಿಸಿದ್ ನೋಡ್ರಿ, ಆ ಅಚ್ಯುತ ಪ್ರೇಕ್ಷಾಚಾರ್ಯ ಗಮನಿಸ್ತಾರೆ, ಇಷ್ಟು ತಿಂದ್ರೂ ಕೂಡ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ. ನಿನ್ ತೆಳ್ಳು ಹೊಟ್ಟಿ ಹೆಂಗಿತ್ತು ಹಂಗ ಅದಲ್ಲ, ಹೊಟ್ಟಿ ಮುಂದೆ ಬಂದಿಲ್ಲ. ಸಾಮಾನ್ಯ ಈ ಪಕ್ಷಮಾಸದಲ್ಲಿ ಒಂದೆರಡು ಉಂಡಿ ತಿಂದ ಕೂಡಲೇ ಹೊಟ್ಟಿ ಹಿಗ್ಗಬೇಕದು, ಇಲಾಸ್ಟಿಕ್ ಇದ್ದಂಗ. ಅದು ಯಾಕೆ ನಿಮ್ಮ ಹೊಟ್ಟಿ ಇನ್ನೂ ಹಿಗ್ಗಿಲ್ಲ? ತನೂದರೇ ನಾಸ್ತಿ ಗರಿಷ್ಠತಾ ಕಥಂ. ಹಿಂಗೆ ಇತ್ತಂತ, ಬಾಳೆ ಎಲೆ ಇದ್ದಂಗೆ ಹಿಂಗೆ ಇತ್ತು. ನಮ್ಮ ಏನು ಒಂದು ಬಿಟ್ಟು 2 ಚಪಾತಿ ತಿಂದು ಹೊರಗೆ ಕಾಣಿಸ್ತಿರ್ತದೆ, ಬಾಯಾಗಲ್ಲ ಹೊಟ್ಯಾಗ ಗೋಲ್ 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 ಅಂತ. ಅದಕ್ಕೆ
ನಿಮ್ಮ ಹೊಟ್ಟೆ ಏನಿದೆ ಆಶ್ಚರ್ಯ. ತನೂದರೆ ನಾಸ್ತಿ ಗರಿಷ್ಠತಾ ಕಥಂ. ಅಷ್ಟೇ ಅಲ್ಲ, ಹೊಟ್ಟೆಯೊಳಗೇನು ವಿಕಾರ ಆಗಿಲ್ಲಲ್ಲ, ಮನಸ್ಸಿನಾಗೂ ಏನು ವಿಕಾರ ಆಗಿಲ್ಲ, ಮುಖದಲ್ಲೂ ಏನಿಲ್ಲ. ಸುಚಿತ್ಯ ಸತ್ಯಂ ವದತದ್ಭವಾನಿತಿ. ನಿಮ್ಮ ಮುಖದಲ್ಲಿ ವಿಕಾರ ಇಲ್ಲ, ಮನಸ್ಸಿನಲ್ಲಿ ವಿಕಾರ. ಏನು ಆಶ್ಚರ್ಯ ಇದು, ಏನು ರಹಸ್ಯ, ಇದನ್ನ ಹೇಳ್ರಿ ಅಂತ ಕೇಳ್ತಾರೆ ಆಚಾರ್ಯರು. ಅದೊಂದು ರಹಸ್ಯ ಏನು ಎಂಬುದನ್ನು ತಿಳಿಸ್ತಾರೆ. ನಾಳೆ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷ